भगवत्पादाचार्यगुरुभ्यो नमः। सृष्टिस्थित्यप्ययेहा निहति दृशितमो बन्धमोक्षाश्च यस्मात् अस्य श्री ब्रह्मरुद्रप्रभृतिसुरनरद्वीषशत्रुआत्मकस्य विष्णोर्व्यस्ताः समस्ताः सकलगुणनिधिः सर्वदोषोऽव्यपेताः पूर्णानन्दाव्ययो यो गुरुरपि परमश्चिन्तयेतं महान्तम् जन्माद्यस्य यतोऽन्वयादितरतश्चार्तेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सच्चास्त्रोदितवर्त्मना पदमिदं ध्यायन्मदङ्काङ्कितो मन्मन्त्रं जपशास्त्रसम्पदमतो दास्यामि भाग्यै सह तत्तत्त्वान्यपि बोधयामि तदनुप्राप्यो मदङ्घ्रिर्भवेत् इत्याघोषयतीव यः करचरैः तं वाजिवक्त्रं भजे करोतु मम कल्याणं हरिर्हयमुखाविदः गुरुंश्च मध्वनामा मे वरदोऽस्तु निरन्तरम् ज्ञानानन्दमयं देवं निर्मलं स्फटिकाकृतिम् आधारं सर्वविद्यानां हयग्रीवमुपास्महे हयग्रीव हयग्रीव हयग्रीवेति यो वदेत् तस्य निःसरते वाणी जह्नुकन्या प्रवाहवत् कुपिता हि फणिच्छाया समीकृत्या परं सुखम् सेवन्ते यत्पदं धीराः तं भजे वल्लभं श्रियः धर्मविज्ञानवैराग्यपरमैश्वर्यशालिनः आनन्दतीर्थभगवत्पादान् वन्दे निरन्तरम् आनन्दतीर्थोपदिष्टो निधिर्नारायणाह्वयः प्रदर्शितो येन सम्यक् जयतीर्थं तमाश्रये अर्तिकल्पितकल्पोऽयं प्रत्यर्तिगजकेसरी व्यासतीर्थगुरुर्भूयादस्मदिष्टार्थसिद्धये तपो विद्याविरक्त्यादि सद्गुणौघाकरानहम् वादिराजगुरून् वन्दे हयग्रीवदयाश्रयान् कामधेनुर्यथा पूर्वं सर्वाभीष्टफलप्रदा तथा कलौ वादिराजो श्रीपादोऽभीष्टदः सताम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः। श्रीभगवानुवाच ययेतां मत्कथां हित्वा भक्तिज्ञानक्रियात्मिकां क्षुद्रान् कामान् खलैर्प्राणैः जुषन्तः संसरन्ति ते स्वस्त्यस्तु सताम् अशेषसन्मङ्गलानि भवन्तु श्लोकैकश्रवणपठनमात्रेण कथावक्तुश्च श्रोतॄणां
ನಿಖಿಲ ಕಲಿಕತ ಕಲ್ಮಶಾಪನೂತನ ಪಟುತರೆ ಮೋಕ್ಷಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮದ್ಭಾಗವತೆ ಮಹಾಪುರಾಣೆ ಏಕಾದಶ ಸ್ಕಂದೇ ಯತ್ಕಿಂಚಿತ್ ಪೂರ್ವೋಕ್ತ ಪ್ರಮೇಯಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ವಾದಿರಾಜ ಸಾರ್ವಭೌಮರ ಆರಾಧನೆಯನ್ನು ಮಾಧ್ವಸಂಘದಲ್ಲಿ ಅತ್ಯಂತ ವಿಜೃಂಭಣೆಯಿಂದ ವೈಭವದಿಂದ ಆಚರಣೆಯನ್ನು ನಾವೆಲ್ಲ ಮಾಡಿದ್ದೇವೆ. ವಿಶೇಷ ನೋಡಿ, ಮಠಗಳಲ್ಲಿ ನೂರಾರು ಜನ ದಾನಿಗಳಿರ್ತಾರೆ, ಬೇಕಾದಷ್ಟು ದುಡ್ಡು ಬರ್ತದೆ, ಅಲ್ಲಿ ಆರಾಧನೆಯನ್ನು ಮಾಡ್ತಾರೆ, ದೊಡ್ಡದಲ್ಲ. ಈ ತರಹದ ಸಂಘಗಳಲ್ಲಿ ಕೇವಲ ಪ್ರವಚನ ಪಾಠದಿಂದ ಬಂದ ದುಡ್ಡು ಅಥವಾ ಯಾರಾದರೂ ನಿಂತು ಸ್ಪಾನ್ಸರಾಗಿ ಮಾಡಿದರೆ ಮಾತ್ರ ಸಾಧ್ಯ. ಅಂತಹ ಆರಾಧನೆಗಳನ್ನು ಇಷ್ಟು ವೈಭವದಿಂದ ನಡೀತದೆ ಅಂದರೆ ಬಹಳ ನಿಜವಾಗಿಯೂ ಆನಂದವಾಗುತ್ತೆ. ರಾಘವೇಂದ್ರ ಸ್ವಾಮಿಗಳ ಆರಾಧನೆಯಲ್ಲಿ ಮಾತ್ರ 5 ಭಕ್ಷ ಎಲೆ ಹಾಕಿರ್ತಾರೆ. ಇವತ್ತು 5 ಭಕ್ಷ ಇಟ್ಟ ಮೇಲೆ ವಿಶೇಷವಾಗಿ ಮತ್ತೆ ರಾಯರ ಆರಾಧನೆ ನೆನಪಾಯಿತು. ಅಷ್ಟು ಚೆನ್ನಾಗಿ ಅಡುಗೆನೂ ಚೆನ್ನಾಗಿತ್ತು, ಕಾರ್ಯಕ್ರಮವೂ ಅಷ್ಟೇ ಚೆನ್ನಾಗಾಯಿತು. ವಾದಿರಾಜರ ಚರಿತ್ರೆಯನ್ನು ಪ್ರಾತಃ ಕಾಲದಲ್ಲಿ ಬಹಳ ಚೆನ್ನಾಗೆಲ್ಲ ಕೇಳಿದ್ದೀರಿ. ಎಷ್ಟೋ ಜನ ಭಯಪಾಠ ಮಾಡಿದ್ದೀರಿ. ಆಚಾರ್ಯರು ಚಂದ್ರಶೇಖರಾಚಾರ್ಯರು ತುಂಬ ಚೆನ್ನಾಗಿ ಹೇಳಿದ್ದಾರೆ. ವಾದಿರಾಜರ ಚರಿತ್ರೆಯಲ್ಲಿ 2 ಭಾಗ ಇದೆ. ಅವರ ಚರಿತ್ರೆ ಒಂದಾದರೆ ಅವರ ಗ್ರಂಥಗಳೇ ಇನ್ನೊಂದು. ಅವರ ಗ್ರಂಥಗಳನ್ನು ಮೆಲಕ್ ಹಾಕಿದರೆ ಯಾವುದಾದರೂ ಒಂದು ಗ್ರಂಥದ ಒಂದು ಶ್ಲೋಕದ ಒಂದು ಅಕ್ಷರ ಅರ್ಥ ಆದರೂ ಸಾಕು, ಆರಾಧನೆಯಾಗಿ. ಸಂಸ್ಕೃತ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಗ್ರಂಥವನ್ನು ಬರೆದು ಕೊಟ್ಟಿದ್ದಾರೆ. ಮಹಾಭಾರತಕ್ಕೆ ಲಕ್ಷಾಲಂಕಾರ ಅಂತ ಇದೆ. ಮಹಾಭಾರತ ತಾತ್ಪರ್ಯಕ್ಕೆ ಟೀಕೆಯನ್ನು ಬರೆದಿದ್ದಾರೆ. ಶ್ರೀಮನ್ಯಾಯ ಸುಧಾ ಗ್ರಂಥಕ್ಕೆ ಗುರುವರ್ಥ ದೀಪಿಕಾ ಅಂತ ಟೀಕಾ ಇದೆ. ಎಲ್ಲ ಗ್ರಂಥಗಳನ್ನು ವಾದಿರಾಜರು ವ್ಯಾಖ್ಯಾನವನ್ನು ಮಾಡ್ತಾರೆ. ಅದಲ್ಲದೆ ಬಿಡಿ ಬಿಡಿಯಾದ ಸ್ತೋತ್ರಗಳಲ್ಲಿ ವಾದಿರಾಜರು ರಚನೆ ಮಾಡಿದ್ದಾರೆ. ಅನೇಕ ದೇವರ ನಾಮಗಳಿದೆ ಕನ್ನಡದಲ್ಲಿ. ಇವತ್ತು ವಾದಿರಾಜರು ರಚನೆ ಮಾಡಿದ ಸ್ತೋತ್ರಗಳ ಪಾರಾಯಣ ಮಾಡದೇ ಇದ್ದವರಿಲ್ಲ. ಎಲ್ಲರಿಗೂ ಪ್ರಸಿದ್ಧವಾಗಿ ಬಾಯ್ಪಾಟಿರುವಂತಹ ಸ್ತೋತ್ರ ಕೃಷ್ಣಾಷ್ಟಕ. ಬಾಯ್ಪಾಟ್ ಬರುತ್ತಲ್ಲ, ಅಂದ್ರೆ ಇವತ್ತು ವಾದಿರಾಜರು ಬರೆದಂತಹ ಎಷ್ಟು ಪುಟ್ಟ ಗ್ರಂಥ ಇದೆ ನೋಡಿ. ಅದರ ಆ ಶ್ಲೋಕ ನೋಡಿ, ವಾದಿರಾಜರ ವ್ಯಾಕರಣ, ಅವರ ಪಾಂಡಿತ್ಯ ಎಷ್ಟು. ಅದರ ಒಂದು ಮೇಲಿಲ್ಲ ನಿಮ್ಗೆ ಅರ್ಥ ಆದ್ರೆ ಸಾಕು. ಪಾಲಯಾಚ್ಯುತ ಪಾಲಯಾಚಿತ ಪಾಲಯ ಕಮಲಾಲಯ ಲೀಲಯಾ ಧೃತ ಬೋಧರಾಂಬುರು ಬೋಧರ ಸ್ವಜನೋದರ. ಇಷ್ಟೇ ಲೈನ್. ಪಾಲಯ ಅಚ್ಯುತ ಪಾಲಯ ಅಜಿತ. ಇದು ಸರಳ ಅರ್ಥ ಆಯ್ತು ನಿಮಗೆ. ಹೇ ಅಚ್ಯುತ, ಅನಾದಿ ಕಾಲದಿಂದ ನಾಶರಹಿತನಾದ ಹೇ ಪರಮಾತ್ಮ, ಪಾಲಯ, ನಮ್ಮನ್ನ ಸಂಸಾರದಿಂದ ರಕ್ಷಣೆ ಮಾಡು. ಹೇ ಅಜಿತ, ಯಾರೂ ನಿನ್ನನ್ನು ಗೆಲ್ಲವರಿಲ್ಲ, ಎಲ್ಲರನ್ನ ಗೆದ್ದವನು, ಆದ್ದರಿಂದಲೇ ಅಜಿತ ಅಂತ ಕರೀತಾರೆ. ಅಂತಹ ಪರಮಾತ್ಮ ನಮ್ಮನ್ನ ಸಂಸಾರದಿಂದ ರಕ್ಷಣೆ ಮಾಡು. ಪಾಲಯಾಚ್ಯುತ ಪಾಲಯಾಜಿತ ಪಾಲಯ ಕಮಲಾಲಯ ಲೀಲಯಾಧೃತ ಭೂಧರಾಂಬುರು ಹೋದರ. ಇದು ಕೆಳಗಿನ ಲೈನ್ ಇದೆ ನೋಡಿ. ಲೀಲಯಾಧೃತ ಅಂದ್ರೆ ಅನಾಯಾಸವಾಗಿ ನಿನ್ನ ಬೆನ್ನಿನ ಮೇಲೆ ಪರ್ವತವನ್ನ ಧಾರಣ ಮಾಡಿದವ. ಅದರ ಮುಂದಿನ ಶಬ್ದ ಲೀಲಯಾಧೃತ ಭೂಧರಾಂಬುರು ಹೋದರ. ಹೋದರ ಅಂದ್ರೆ ಎಲ್ಲಿ ಹೋದರು, ಯಾರು ಹೋದರು? ಏನಿದು ಹೋದರೆ ಶಬ್ದ ಕನ್ನಡನೋ ಸಂಸ್ಕೃತನೋ? ಗೊಂದಲ ಆಗ್ಬಿಡತ್ತೆ. ಹೋದರಂದ್ರೆ ಅದು ಎಲ್ಲಿ ಅಂತ ಹೇಳ್ಬೇಕಲ್ಲಿ ಹಿಂದೆ. ಬರೀ ಹೋದ್ರೆ ಹಾಗಾಗಿ ನೋಡಿ, ವ್ಯಾಕರಣ ಜ್ಞಾನ ಇರಲಿಲ್ಲ ಅಂತ ಆದರೆ, ಶಬ್ದಗಳ ಬಿಡಿಸೋದಕ್ಕೆ ಬರಲಿಲ್ಲ ಅಂದ್ರೆ ಎಷ್ಟು ಗೊಂದಲ ಆಗುತ್ತೆ. ಹೋದರ ಶಬ್ದ ಅಲ್ಲ ಅದು,
ಲೀಲಯಾಧೃತ ಅಂಬುರುಹ ಉದರ. ಅಂಬುರುಹ ಉದರ, ಅಂಬುರುಹೋದರ ಅಂತ ಆಗಿದೆ ಅದು. ಅಂಬುರುಹ ಅಂದ್ರೆ ಕಮಲ, ಉದರ ಅಂದ್ರೆ ಹೊಟ್ಟೆ. ಇಡೀ ಬ್ರಹ್ಮಾಂಡವನ್ನ ಪ್ರಳಯದಾಲದಲ್ಲಿ ಹೊಟ್ಟೆಯಲ್ಲಿ ಹಾಕಿಕೊಂಡರೂ ನಿನ್ನ ಹೊಟ್ಟೆ ಮುಂದೆ ಬರಲಿಲ್ಲ. ತಳ್ಳಗಾದ ಕಮಲ ಪುಷ್ಪದಂತೆ ಅಂಟಿಕೊಳ್ಳದೆ ಇರುವ ಹೊಟ್ಟೆ ಇದ್ದವ ಅಂತ ಸ್ತೋತ್ರ. ಲೀಲಯಾಧೃತ ಅಂಬುರುಹ ಉದರ, ಹೋದರಲ್ಲ. ನೋಡಿ, ನಾನು ಎಲ್ಲರ ಹತ್ರ ಒಂದು ಪ್ರಾರ್ಥನೆ ಮಾಡ್ತೇನೆ, ಯಾವುದೇ ಸ್ತೋತ್ರ ನೀವು ಅನ್ನುವಾಗ ಅದರ ಅರ್ಥ ನೀವೇ ಮಾಡ್ಕೊಳ್ಳಿಕ್ಕೆ ಹೋಗ್ಬೇಡಿ. ಯಾಕಂತ ಕೇಳಿ, ಅಲ್ಲ ನಿಮಗೂ ಬೇಕಾದಷ್ಟು ಪಾಂಡಿತ್ಯ ಇರ್ತದೆ, ಆದರೆ ಕೆಲವು ಸಲ ಬಹಳ ಗೊಂದಲ ಆಗತ್ತೆ. ಈ ದ್ವಾದಶ ಸ್ತೋತ್ರದಲ್ಲಿ ಆಚಾರ್ಯರ ಎಷ್ಟು ಸರಳ ಶಬ್ದ ಇದೆ. ಒಂದೇ ಒಂದೇ ಸದಾನಂದಂ ಅಲ್ವಾ? ರಮಾ ಚಕೋರಿ ವಿಧವೇ ದುಷ್ಟ ದರ್ಪೋದವನ್ನರೇ, 2ನೇ ಅಧ್ಯಾಯ ಶ್ಲೋಕ ಇದೆ. ಇದರ ಅರ್ಥ ಆಗಿದೆ ನಿಮಗೆ? ರಮಾ, ರಮಾ ಯಾರು? ರಮಾ ಚಕೋರಿ. ನನಗೊಬ್ರು ಪಾಪ ಸ್ತೋತ್ರ ಹೇಳುವಾಗ ರಮಾ ಚಕೋರಿ ವಿಧವೆ, ವಿಧವೆ ಲಕ್ಷ್ಮೀದೇವಿ ವಿಧವೆ ಅಂತ ಯಾಕೆ ಕರೀತಾರೆ? ಎಷ್ಟು ಅಬದ್ಧ ಅರ್ಥ ಹೇಳ್ರಿ. ಎಲ್ಲರ ಆಯುಷ್ಯವ ಶಿಕ್ಷುವಾರ ದೇವ ಸಲ್ಲೀಲೆಯಿಂದ ತೊಲಗಿಸುವ ಅನ್ನೋದಕ್ಕೆ ಇವರನ್ನು ನಾನು ಒಲ್ಲೆ ಅಂತ ಅಳಗಳು. ದೇವತೆಗಳೆಲ್ಲ ಪಂಕ್ತಿಯಲ್ಲಿ ಕೂತಾಗ ಕೈಯಲ್ಲಿ ಮಾಲೆ ಹಿಡ್ಕೊಂಡು ಅವನೊಬ್ಬ ಇವನೊಬ್ಬ, ಅವನಿಗೆ ಅದು ಇದೆ, ಇವನಿಗೆ ಕಾಮ ನಿರ್ಜಿತ, ಕಾಮನಿಗೆ ಸೋತ, ಭಾಮನೆ ಹಿಂದೆ ಹಾರಿದವ, ಮಾವನ ಕೊಂದೊಬ್ಬ, ಧರ್ಮ ಉಂಟು ಒಬ್ಬೊಬ್ಬರಲ್ಲಿ, ಅಮ್ಮಮ್ಮ ಹೆಮ್ಮೆ ತಕ್ಕ ಗುಣ ಇಲ್ಲ, ಎಲ್ಲರನ್ನ ಹೇಳಿದ್ಲು. ಅವರೆಲ್ಲರಲ್ಲಿ ಒಂದೊಂದು ದೋಷ, ಕೊನೆಗೆ ಎಲ್ಲರಿಗೂ ಮರಣ ಇದೆ. ಇವರೆಲ್ಲರ ಆಯುಷ್ಯವನ್ನು ಶಿಂಶುಮಾರ ದೇವ ತೊಲಗಿಸುವ. ಹಾಗಾದ್ರೆ ಮರಣವಿಲ್ಲದಿರುವ ಗಂಡ ಅಂದ್ರೆ ದೇವರೊಬ್ಬನೇ ಅಂತ ವಿಧವೆ ಅಂತ ಬಿಡಿಸ್ಬಿಟ್ರೆ ಎಷ್ಟು ಗೊಂದಲ ಬಿಡುತ್ತಿರೋದು. ರಮಾ ಚಕೋರಿ ಅವಿಧವೆ, ಅನಾದಿ ಕಾಲದಿಂದಲೂ ನಿತ್ಯ ಮುತ್ತೈದಿ ನೀನು ಅಂತ ಲಕ್ಷ್ಮೀದೇವಿಯ ಪ್ರಾರ್ಥನೆ. ತುಂಬಾ ಗೊಂದಲ ರೀ. ನೋಡಿ, ಕೆಲವರಿಗೆ ಪಾಪ ಸಂಸ್ಕೃತ ಜ್ಞಾನ ಇರಲ್ಲ. ಒಬ್ಬರ ಆಚಾರ್ಯ ಭಗವದ್ಗೀತೆ ಪ್ರವಚನ ಮಾಡ್ತಿದ್ರು, ಗೀತಾ ಪ್ರವಚನ ಹೇಳ್ತಿದ್ರು. 15ನೇ ಅಧ್ಯಾಯ, 15ನೇ ಅಧ್ಯಾಯದಲ್ಲಿ ಒಂದು ಶ್ಲೋಕ ಬರ್ತದೆ ನೋಡಿ, ಸರ್ವಸ್ಯ ಚಾಹಂ, ಎಲ್ಲರಿಗೂ ಚಾಹ ಬೇಕು. ಅದನ್ನು ಎಲ್ಲಿ ಮಾಡಬೇಕು ಅಂದ್ರೆ ಹೃದಯ ಸನ್ನಿವಿಷ್ಟೋ, ಸ್ಟೋ ಮೇಲ್ ಮಾಡ್ರಿ. ಇಷ್ಟು ಗೊಂದಲ. ಹಾಗಾಗಿ ವಾದಿರಾಜರ ಗ್ರಂಥಗಳನ್ನ ಯಾವುದೇ ಗ್ರಂಥ ತಗೊಳ್ಳಿ, ಅಷ್ಟು ಸ್ಪಷ್ಟವಾಗಿ ಬಹಳ ಸರಳವಾಗಿ ಒಂದು ಸಣ್ಣ ಹುಡುಗನಿಗೆ ಬಾಳೆಹಣ್ಣು ಸುಲಿದು ಕೊಟ್ಟಾಗ ಹೇಗೆ ತಿನ್ನಬಹುದೋ ಅಷ್ಟು ಸುಲಭವಾಗಿ ಬರೆದು ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನ 4 ಗಂಟೆಯಿಂದ ಇಲ್ಲಿಂದ ಊಟ ಮಾಡಿ ಹೋದ ಮೇಲೆ 1 ಗಂಟೆವರೆಗೆ ರುಕ್ಮಿಣಿ ಶಿವಜಿಯನ್ನು ಪ್ರವಚನ ಮಾಡಿದೆ ಆನ್ಲೈನಲ್ಲಿ. ಮಲಗಲಿಲ್ಲ, ಮನೆಗೆ ಹೋಗಿ ಹೋದ ತಕ್ಷಣ ಯಾರೋ ಪಾಠ ಹೇಳಿ ಅಂದ್ರು. 1 ತಾಸು ರುಕ್ಮಿಣಿ ಶಿವಜಿಯ ಎಷ್ಟು ಚೆನ್ನಾಗಿದೆ ನೋಡಿ. ಅದೇ ಭಾಗವತದ ಕಥೆನೆ, ಶ್ರೀಕೃಷ್ಣ ಪರಮಾತ್ಮ ಗೋಕುಲದಲ್ಲಿ ಮಾಡಿದ ಬಾಲಲೀಲೆಗಳು, ಅದನ್ನೇ ವಾದಿರಾಜರು ಹೇಳ್ತಾರೆ. ಅದರ ಅವರ ಸ್ಟೈಲೇ ಬೇರೆ ಇದೆ. ಅದೇ ಬೆಣ್ಣೆ ಕದ್ದದ್ದು, ಅದೇ ಗೋಪಿಕಾ ಯಶೋದೆ ಮಲಗಿಸಿದ್ದು, ತೊಟ್ಲಲ್ಲಿ ಹಾಕಿ ತೂಗಿದ್ದು, ಭಾಗವತದ ಕಥೆ ಇದ್ರೂ ಕೂಡ ಅದನ್ನು ಉತ್ಪ್ರೇಕ್ಷ ಮಾಡಿ ಹೇಳುವ ಒಂದು ಸ್ಟೈಲ್ ಇದೆಯಲ್ಲ, ಅದನ್ನು ನಾವು ವಾದಿರಾಜರ ಗ್ರಂಥಗಳಲ್ಲಿ ನೋಡ್ತೇವೆ. ನಮಗೆಲ್ಲ ವಾದಿರಾಜರು ಸಂದೇಶ ಕೊಟ್ಟಿದ್ದಾರೆ. ಹರಿನಿರ್ಮಾಲ್ಯವ ಶಿರಸಿ ಧರಿಸುತ್ತಿರು, ಹರಿನೈವೇದ್ಯವ ಭುಂಜಿಸುತ್ತಿರು, ನಿತ್ಯ 2 ಹಗಲು ಹರಿಸ್ಮರಣೆಯ ಬಿಡದಿರು, ದುರುಳರ ಕೂಡದಿರು. ದ್ವಾರಾವತಿಯ ಗೋಪಿ ಚಂದನದಿಂದ ಶ್ರೀನವಣನವರ ನಾಮವನೆನೆದು 2 ಅನೇಕ ಜನ ನಾಮಗಳು 13 ಹಚ್ಕೋಬೇಕು ಅಂತ, ಇಲ್ಲೊಂದು ಹಚ್ಚಬೇಕು, ಇಲ್ಲೊಂದು ಹಚ್ಚಬೇಕು, ಇಲ್ಲೊಂದು ಹಚ್ಚಬೇಕು. ವಾದಿರಾಜರು ಅಂತಾರೆ 2 ಊರ್ಧ್ವ ಪುಂಡ್ರಗಳ ಧರಿಸೆಂದು ವೀರ ವೈಷ್ಣವ ಗುರುವ.
ಗೋಪೀಚಂದನದ ಬಗ್ಗೆ, ಮುದ್ರಾಧಾರಣೆ ಬಗ್ಗೆ, ತಪ್ತ ಮುದ್ರಾಧಾರಣೆ ಬಗ್ಗೆ ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಹೇಳ್ತಾರೆ, ವಾದಿರಾಜರು ಹೇಳ್ತಾರೆ. ಇವಾಗೆಲ್ಲ ಮಠಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ, 5 ಮುದ್ರೆನೋ 2 ಮುದ್ರೆನೋ. ಆದರೆ ವಾಸ್ತವಿಕವಾಗಿ ಶ್ರೀಮದಾಚಾರ್ಯರು ಗ್ರಾಹಯತ್ಯಪಿ ಸುದರ್ಶನದ್ವಯಂ ಅಂತ ಸುಮದ್ವಿಷಯದಲ್ಲಿ ವ್ಯಾಖ್ಯಾನ ಮಾಡುವಾಗ ಹೇಳ್ತಾರೆ, ಆಚಾರ್ಯರು ತಪ್ತ ಮುದ್ರಾಧಾರಣೆಯನ್ನು 5 ಕೊಡ್ತಿದ್ರು. 5 ಮುದ್ರೆಯನ್ನು ತಮ್ಮ ಶಿಷ್ಯರಿಗೆ ಆಚಾರ್ಯರೆಲ್ಲ ಕೊಡ್ತಿದ್ರು ಅಂತ. ಹಾಗಾಗಿ ಶಂಖಚಕ್ರನೇ 3 ಚಕ್ರ 2 ಶಂಖ. ಹಾಗಾಗಿ ಕೆಲವು ಮಠಗಳಲ್ಲಿ ಒಂದೇ ಶಂಖ ಒಂದೇ ಚಕ್ರ, ಕೆಲವು ಕಡೆಗೆ ಹೊಟ್ಟೆ ಮೇಲೆ, ಕೆಲವು ಮಠಗಳಲ್ಲಿ ಭುಜಗಳ ಮೇಲೆ, ಅವರವರ ಸಂಪ್ರದಾಯ. ಆದರೆ ಗೋಪೀಚಂದನ ಮುದ್ರಾಧಾರಣ ಮಹತ್ವವನ್ನ ಸಣ್ಣ ವಿಷಯಗಳು, ಇವತ್ತಿನ ವಿದ್ಯಾರ್ಥಿಗಳಿಗೆ ಬೇಕಾಗುವ ಅನೇಕ ವಿಚಾರಗಳನ್ನ ತಮ್ಮ ಪುಟ್ಟ ಪುಟ್ಟ ಗ್ರಂಥದಲ್ಲಿ ತೋರಿಸಿಕೊಟ್ಟಂಥವರು ವಾದಿರಾಜರು ಸಾರ್ವಭೌಮರು. ಅವರನ್ನ ಇವತ್ತು ನಾವು ಸ್ಮರಣೆ ಮಾಡಬೇಕು. ವಾಸ್ತವಿಕವಾಗಿ ಗುರುಗಳ ಆರಾಧನೆ ಮೊದಲು, ಶಿಷ್ಯರ ಆರಾಧನೆ ಆಮೇಲೆ. ಆದರೆ ಇವತ್ತು ಶಿಷ್ಯರ ಆರಾಧನೆ, ನಾಳೆಗೆ ಗುರುಗಳ ಆರಾಧನೆ. ವ್ಯಾಸರಾಜರಿಗೆ, ವಾದಿರಾಜರಿಗೆ, ವಿಜೇಂದ್ರ ಸ್ವಾಮಿಗಳಿಗೆ, ಪುರಂದರದಾಸರಿಗೆ, ಇವರೆಲ್ಲರಿಗೂ ಗುರುಗಳಾಗಿ ಮೆರೆದು ಶ್ರೀಕೃಷ್ಣ ದೇವರಾಯನ ಉಹಯೋಗ ಕಳೆದಂತಹ ಮಹನೀಯರು, ತಪಸ್ವಿಗಳು ವ್ಯಾಸರಾಜರು. ಅವರ ಒಂದು ಆರಾಧನೆಯ ಪರ್ವಕಾಲ ನಾಳೆ. ಎಷ್ಟು ಸಂಭ್ರಮ ನೋಡಿ! ಫಾಲ್ಗುಣ ಮಾಸ ಅಂದರೆ, ಫಾಲ್ಗುಣ ಮಾಸದ ಪ್ರಾರಂಭದಲ್ಲೇನೆ ಸತ್ಯವ್ರತ ತೀರ್ಥರ ಆರಾಧನೆ, ವಯೋವ್ರತ ಶುರುವಾದ ಮೇಲೆ. ಆ ನಂತರದಲ್ಲಿ ಧೀರೇಂದ್ರ ತೀರ್ಥರ ಆರಾಧನೆ, ಸತ್ಯಬೋಧ ತೀರ್ಥರ ಆರಾಧನೆ, ಆಮೇಲೆ ಸುಧೀಂದ್ರ ತೀರ್ಥರ ಆರಾಧನೆ, ವಾದಿರಾಜರು, ವ್ಯಾಸರಾಜರು, ಸತ್ಯ ಸಂತುಷ್ಟ ತೀರ್ಥರು, ಅನೇಕ ಒಂದು ಯತಿಗಳ ಆರಾಧನೆಯ ಪರ್ವಕಾಲ. ವಿಶೇಷವಾಗಿ ವಾದಿರಾಜರ ಈ ಆರಾಧನೆಯ ಸಂದರ್ಭದಲ್ಲಿ ಅವರ ಚರಿತ್ರೆಯನ್ನೆಲ್ಲ ಕೇಳಿದ್ದೀರಿ. ಎಷ್ಟು ವಿರಕ್ತರು, ಏನು ತಪಸ್ಸು, ಏನು ವೈರಾಗ್ಯ. ವಾದಿರಾಜರು ಸಂಚಾರ ಮಾಡುತ್ತಾ ಪುಣೆಗೆ ಬಂದಿದ್ರು. ಮಹಾರಾಷ್ಟ್ರದ ಪುಣೆಯಲ್ಲಿ ಒಬ್ಬ ದೊಡ್ಡ ಶ್ರೀಮಂತನ ಮನೆಯಲ್ಲಿ ಅವತ್ತು ಪೂಜೆ ಆಗಬೇಕು. ಆ ಗೃಹಸ್ಥನ ಮನೆಯಲ್ಲಿ ವಾದಿರಾಜರು ಪೂಜೆ ಮಾಡುವಾಗ ಅರಸಪ್ಪ ನಾಯಕ ಅಂತ ಆಗಿನ ಕಾಲದಲ್ಲಿ ಬ್ರಾಹ್ಮಣ ದ್ವೇಷಿ ಅವರು. ಯಾರಾದರೂ ಬ್ರಾಹ್ಮಣರನ್ನ ಕಂಡ್ರೆ ಅವರನ್ನ ಮನೆ ಕರ್ಕೊಂಡು ಬನ್ನಿ ಮನೆಗೆ ಅಂತ ಆದರದಿಂದ ಕರಿಬೇಕು, ಬಾಯಿ ಬಂದಾಗ ಬೈಬೇಕು, ಅವಮಾನ ಮಾಡೋದು. ಅವನು ವಾದಿರಾಜರ ಮುಂದೆ ಬಂದು ನಿಂತ. ಏನೋ ಕಾರಣಾಂತರದಿಂದ ಗುರುಗಳ ದರ್ಶನ ಆಯಿತು. ವಾದಿರಾಜರು ನೋಡೇ ಹೇಳ್ತಾರೆ, ನೀನಿನ ಬ್ರಾಹ್ಮಣ ದ್ವೇಷಿ, ಎಲ್ಲ ಬ್ರಾಹ್ಮಣರನ್ನ ಕರೆದು ನಿಂದೆ ಮಾಡೋ ನೀನೇನ ಅಂತ ವಾದಿರಾಜರು ಅಂತಾರೆ. ನಮಸ್ಕಾರ ಮಾಡ್ತಾರೆ. ಇದಕ್ಕೆಲ್ಲ ಕಾರಣ ನಾನಲ್ಲ, ನನಗೊಬ್ಬ ಗುರುಗಳು ಸಿಕ್ಕಿದ್ರು, ಹೀಗೆ ಮಾಡು ಅಂತ ಪ್ರಚೋದನೆ ಮಾಡ್ತಿದ್ರು ಅವರು. ಆ ದುಷ್ಟ ಗುರುವಿನ ಬಲಿಯಾಗಿ ನಾನು ಹೀಗೆ ಮಾಡಿದ್ದೇನೆ, ನನ್ನಿಂದ ತಪ್ಪು ನಡೆದಿದೆ, ಆದರೆ ಅದಕ್ಕೆ ತಕ್ಕ ಶಿಕ್ಷೆನೂ ನನಗೆ ಸಿಕ್ಕಿದೆ. ಮದುವೆ ಮಂಟಪದಲ್ಲಿ, ಅಕ್ಷತಾ ಮಂಟಪದಲ್ಲಿ ನನ್ನ ಮಗನಿಗೆ ನಾಗರಹಾವು ಕಚ್ಚು ಸತ್ತು ಬಿದ್ದಿದ್ದಾನೆ. ಇರೋದೇ ಒಬ್ಬ ಮಗ, ವಯಸ್ಸಿಗೆ ಬಂದ ಮಗ ಮದುವೆ ಕಾಲದಲ್ಲಿ ಬಿದ್ದಿದ್ದಾನೆ ಅಂತ ವಾದಿರಾಜರ ಹತ್ರ ಬಂದು ಬೇಡ್ಕೊಳ್ತಾನೆ. ಆಗ ವಾದಿರಾಜರು ತಾವು ರಚನೆ ಮಾಡಿದ ಲಕ್ಷ್ಮೀ ಶೋಭಾರ ಪದ್ಯವನ್ನ ಪಠನ ಮಾಡ್ತಾ ಅವರ ಮೈಯಲ್ಲಿದ್ದ ವಿಷವನ್ನ ಇಳಿಸ್ತಾರೆ. ಹಾಗಾಗಿ ಪ್ರಾರಂಭದಲ್ಲಿ ಪಕ್ಷಿವಾಹನ ಎರಗುವೆ ಅಂತಾರೆ. ಗರುಡನ ಸ್ಮರಣೆ 2 ಬಾರಿ ಮಾಡ್ತಾರೆ. ಪಕ್ಷಿವಾಹನ ಎರಗುವೆ ಅನುದಿನ ರಕ್ಷಿಸಲಿ ವಧುವರರ. ಅವನ ಮೈ ಮೇಲೆ ಕೈ ಆಡಿಸ್ತಾ ಪಾದದವರೆಗೆ ಕೈ ಆಡಿಸ್ತಾರೆ. ಹಯವದನ ತನ್ನ ಪ್ರಿಯಳಾದ ಲಕ್ಷ್ಮಿಗೆ ಜೈವಿಕ ಕ್ಷೀರಾಂಬುದಿಯಲ್ಲಿ ಆ ಸತ್ತ ವ್ಯಕ್ತಿ ಎದ್ದು ಕೊಡ್ತಾನೆ. ಮದುವೆಯ ಮನೆಯಲ್ಲಿ ಈ ಪದವ ಪಾಡಿದರೆ ಮಧುಮಕ್ಕಳಿಗೆ ಮುದಬಹುದು ಅಂತ ತಾವೇ ಆ ಶೋಭಾನ ಪದ್ಯದ ಕೊನೆಯಲ್ಲಿ ಬರೆದು ಕೊಡ್ತಾರೆ. ಹೀಗೆ ಕನ್ನಡದ ಗ್ರಂಥವಾದರೂ ಲಕ್ಷ್ಮೀ ಶೋಭಾನ ಪದ್ಯದಿಂದ ಒಬ್ಬ ಗೃಹಸ್ಥನ ಮಗನ ಪ್ರಾಣವನ್ನ ರಕ್ಷಣೆ ಮಾಡ್ತಾರೆ. ಅಂತಹ ಒಂದು ವಿಶಿಷ್ಟವಾದ ಕೀರ್ತಿ ವಾದಿರಾಜರಿಗೆ ನಾವು ನೋಡ್ತೇವೆ. ಪಂಚ ವೃಂದಾವನಗಳಲ್ಲಿ ಮೆರೆಯುವಂತಹ ಗುರುಗಳು ವಾದಿರಾಜರು ಸಾರ್ವಭೌಮರು. ಅವರ ವಿಶೇಷವಾದ ಸ್ಮರಣೆಯನ್ನು ಮಾಡ್ತಾ ಶ್ರೀಮದ್ ಭಾಗವತದ ಏಕಾದಶ ಸ್ಕಂದದಲ್ಲಿ 18 ಸಿದ್ಧಿಗಳು ಯಾವುದು ಅಂತ ಉದ್ಧವ ಪರಮಾತ್ಮನಿಗೆ ಪ್ರಶ್ನೆಯನ್ನು ಕೇಳಿದ್ದಾರೆ. ಸಿದ್ಧಿಗಳು ಯಾವುದು, ಅವುಗಳನ್ನು ಹೇಗೆ ಪಡಿಬೇಕು, ಸಿದ್ಧಿಗಳನ್ನ ಪಡೆದವರು ಯಾರಾದರಿದ್ದಾರ, ಸಿದ್ಧಿ ಪುರುಷರು, ಅದೆಲ್ಲವನ್ನೂ ಪರಮಾತ್ಮ ವಿವರಣೆಯನ್ನು ಕೊಡುತ್ತಾನೆ. ಇನ್ನೊಂದು ಮಹತ್ವದ ವಿಚಾರ, ಏಕಾದಶ ಸ್ಕಂದದಲ್ಲಿ ನಾವೆಲ್ಲರೂ ತಿಳ್ಕೊಳ್ಳಬೇಕಾದ ಇನ್ನೊಂದು ಮಹತ್ವದ ವಿಚಾರವನ್ನ ಪರಮಾತ್ಮ ಉದ್ಧವನಿಗೆ ಉಪದೇಶ ಮಾಡ್ತಾನೆ. ನೋಡಿ,
ಸಾಧನೆ ಮಾಡಿಕೊಳ್ಳುವ ಅಧಿಕಾರಿಗಳಲ್ಲಿ 3 ಭಾಗ ಇದೆ. ಸಾಧನೆ ಮಾಡುವ ಸಾಧಕರಲ್ಲಿ 3 ಭಾಗ: ಕರ್ಮಯೋಗಿಗಳು, ಜ್ಞಾನಯೋಗಿಗಳು, ಭಕ್ತಿ ಯೋಗಿಗಳು ಅಂತ 3 ಭಾಗ ಇದೆ. ಕರ್ಮಯೋಗಿ ಅಂದ್ರೆ ಅರ್ಥ ಏನು? ಕರ್ಮಯೋಗಿ ಅಂದ್ರೆ ಕರ್ಮ ಮಾಡೋರು. ಹಾಗಾದರೆ ಅವ್ರಿಗೆ ಜ್ಞಾನ ಇರಲ್ವಾ? ಭಕ್ತಿ ಇರಲ್ವಾ? ಜ್ಞಾನ ಭಕ್ತಿ ಎರಡೂ ಅವರ ಹತ್ರ ಇದ್ದಾಗ ಅವರನ್ನ ಕರ್ಮಯೋಗಿ ಅಂತ ಕರೆಯೋದು ಹೇಗೆ? ಜ್ಞಾನಯೋಗಿಗಳಲ್ಲಿ ಜ್ಞಾನ, ಕರ್ಮ, ಭಕ್ತಿ 3 ಇದೆಯಲ್ಲ. ಹಾ, ಯಾವುದು ಜಾಸ್ತಿ ಇದ್ದದ್ದಕ್ಕೆ ಅದನ್ನ ಕರೆಯೋದು. ಅದು ಬರೀ ಅಲ್ಲೆಲ್ಲ, ನಮ್ಮ ಲೌಕಿಕ ರೂಢಿಯಲ್ಲೂ ಇದೆ. ಚಿತ್ರಾನ್ನದೊಳಗೆ ಕಡಲೆ ಬೀಜ, ಕೊತ್ತಂಬರಿ ಎಲ್ಲ ಇದ್ರೂ ಉಪ್ಪು ಹೆಚ್ಚಾದ್ರೆ ಉಪ್ಪಮಯ ಚಿತ್ರಾನ್ನ, ಬೆಲ್ಲಮಯ ಪಾಯಸ. ಈ ಮಯ ಅನ್ನೋ ಶಬ್ದ ಎಲ್ಲಿ ಬಳಸ್ತೇವೆ? ಹೆಚ್ಚು ಅನ್ನುವ ಅರ್ಥದಲ್ಲಿ. ಕರ್ಮಯೋಗಿಗಳು ಅಂದ್ರೆ ಕರ್ಮ ಹೆಚ್ಚು ಮಾಡ್ತಾರೆ, ಜ್ಞಾನ ಕಡಿಮೆ, ಭಕ್ತಿ ಕಡಿಮೆ. ಜ್ಞಾನಯೋಗಿಗಳಲ್ಲಿ ಜ್ಞಾನ ಹೆಚ್ಚು, ಕರ್ಮ ಕಡಿಮೆ, ಭಕ್ತಿ ಕಡಿಮೆ. ಭಕ್ತಿ ಯೋಗಿಗಳಲ್ಲಿ ಭಕ್ತಿ ಹೆಚ್ಚು, ಜ್ಞಾನ ಕರ್ಮಗಳು ಕಡಿಮೆ. ಹಾಗಾದ್ರೆ ಮೋಕ್ಷಕ್ಕೆ ಇದು 3 ಯಾವುದು ಬೇಕು? 3 ಬೇಕೋ, ಒಂದೇ ಬೇಕೋ? 3ರ ಅವಶ್ಯಕತೆ ಏನು? ದೇವರು ಹೇಳಿದ್ದಾರಲ್ಲ, ಜ್ಞಾನದಿಂದ ನನ್ನಲ್ಲಿ ಯಾರು ಭಕ್ತಿ ಮಾಡ್ತಾರೆ ಉದ್ಧಾರ ಮಾಡ್ತೇನೆ ಅಂತ. ಜ್ಞಾನ ಸಾಕು, ಭಕ್ತಿ ಸಾಕು, ಕರ್ಮ ಯಾಕೆ? ಕರ್ಮಗಳ ಅವಶ್ಯಕತೆ ಇದೆಯಾ? ಕರ್ಮಗಳಲ್ಲಿ 3 ಭಾಗ: ಸಂಚಿತ ಕರ್ಮ, ಅಲ್ಲ ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ, ಕಾಮ್ಯ ಕರ್ಮ. ಅದನ್ನು ಮೊನ್ನೆ ನಾನು ಹೇಳಿದ್ದೀನಿ. ಕರ್ಮಗಳು ಮೋಕ್ಷಕ್ಕೆ ಕಾರಣವೋ, ಮೋಕ್ಷಕ್ಕೆ ಪ್ರತಿಬಂಧಕವೋ? ಪ್ರತಿಬಂಧಕ ಅಂದ್ರೆ ಅಡ್ಡಿ ಮಾಡೋದು. ಯಾಕೆ? ಬೆಳಗ್ಗೆ ಆರಾಧನೆ ಬರಲೇ ಇಲ್ಲಲ್ಲ, ಏನು ಕರ್ಮಾಚಾರ್ಯ ಗೊತ್ತಿಲ್ಲ, ಮನೆಯಿಂದ ಹೊರಟಿದ್ವಿ, ನಮ್ಮ ಕರ್ಮಕ್ಕೆ ಅವ್ರ ಮನೆಗೆ ಬಂದು ಕೂತ್ಕೊಂಡ್ಬಿಟ್ರು, ಬರ್ಲಿಕ್ಕಾಗಿಲ್ಲ. ಹಾಗಾದರೆ ಇವತ್ತೇನಾದರೂ ನಡೆದರೆ ನಮ್ಮಿಂದ ಪ್ರವಚನ ಪಾಠ ನಿಂತು ಹೋದ್ರೆ ಕರ್ಮ ಅಂತೀರಿ. ಹಾಗಾದ್ರೆ ಯಾವುದನ್ನ ಕೆಡಿಸೋದು ಕರ್ಮ ಮಾಡುತ್ತೆ, ಆ ಕರ್ಮ ಮೋಕ್ಷಕ್ಕೆ ಕಾರಣ ಹೆಂಗೆ? ಅಂದ್ರೆ ಏನರ್ಥ? ನಿಷ್ಕಾಮ ಅಂದ್ರೆ ಏನು? ಫಲ ಅಪೇಕ್ಷೆ ಮಾಡದೆ ಇರೋದು ಮಾತ್ರ ನಿಷ್ಕಾಮವ? ನಿಷ್ಕಾಮ ಶಬ್ದಕ್ಕೆ ಫಲಕಾಮನೆ ಮಾಡದೆ ಇರೋದು ಮಾತ್ರವಲ್ಲ. ಆಚಾರ್ಯರಂತಾರೆ, ನಿಷ್ಕಾಮ ಅಂದ್ರೆ ಮೊದಲೇನು? ನಿಷ್ಕಾಮಂ ಜ್ಞಾನಪೂರ್ವಂತು ನಿವೃತ್ತಮಿಹ ಚೋಚ್ಯತೆ, ನಿವೃತ್ತಂ ಸೇವಮಾನಸ್ತು ಬ್ರಹ್ಮಾಪೇತಿ ಸನಾತನಂ. ಕೇವಲ ಕಾಮನೆಯನ್ನ ಮಾಡದೆ ಇರೋದು ಮಾತ್ರ ನಿಷ್ಕಾಮವಲ್ಲ, ಜ್ಞಾನವೂ ಒಳಗೆ ಸೇರ್ಕೊಂಡಿರಬೇಕು. ಜ್ಞಾನಪೂರ್ವಕವಾಗಿ ಕರ್ಮಗಳು. ಬೆಳಗ್ಗೆ ಮಧ್ಯಾಹ್ನ 1:30-2 ಗಂಟೆಗೆ ಎಲ್ಲಾದರೂ ಊಟ ಆಯಿತು, ನೀವು ಊಟ ಮಾಡಿ ಮನೆಗೆ ಹೋದ್ರಿ, ವಿಶ್ರಾಂತಿ ತಗೊಂಡು ನೀವು ಸಾಯಂಕಾಲ ಬರೋದ್ರೊಳಗಾಗಿ ಸ್ವಚ್ಛ ಆಗಿದೆಯೋ ಇಲ್ಲೋ? ಎಂಜಿಲು ಹೋಮ ಮಾಡಿ, ಎಲೆ ಎಲ್ಲ ತೆಗೆದು ನೀರು ಹಚ್ಚಿ ಹೋಮ ಹಚ್ಚಿ. ಹಾಗಾದರೆ ಬೆಳಗ್ಗೆ ಮಾಡಿದ ಅಡಿಗೆಯ ಪಾತ್ರೆ ತೊಳೆದಾಯಿತು, ಊಟ ಮಾಡಿದ ಎಲೆಗಳು ತೆಗೆದಾಯಿತು. ಹಂಗೇನೆ ಪ್ರಪಂಚದೊಳಗೆ ಪಾತ್ರೆ ತಿಕ್ಕೋದಕ್ಕೆ ಅಂತ ಒಂದು ಸಾಬಣಗಳು ಬಂದಿದೆ, ಬಟ್ಟೆ ಒಗೆಯೋದಕ್ಕೆ ಅಂತ ಬಂದಿದೆ, ಪ್ರತಿಯೊಂದು ತೊಳೆಯೋದಕ್ಕೆ ಬಂದಿದೆ. ಮನಸ್ಸು ತೊಳೆಯೋ ಫಿನಾಯಿಲ್ ಬಂದಿದೆಯಾ? ಪುರಂದರದಾಸರು ಅಂತಾರೆ, ಮೊದಲು ಮನಸ್ಸಿನ ಮುಸುರೆ ತೊಳೆಯಿರಿ ಅಂತಾರೆ. ಮನಸ್ಸೆಲ್ಲ ಮುಸುರೆ ಆಗಿದೆ ಆಚಾರ್ಯ ಅಂತೀರಿ. ಮನಸ್ಸಿನ ಮುಸುರೆ ಅಂದ್ರೆ ಏನು? ದೇಹ ಮುಸುರೆ ಆಗೋದು ಬೇರೆ, ಮನಸ್ಸು ಮುಸುರೆ ಆಗೋದು. ಮನಸ್ಸಿನಲ್ಲಿರುವ ಮುಸುರೆ ಅಂದ್ರೆ ಮೊದಲನೆದ್ದು ನಾನಾ ತರಹದ ಅಪೇಕ್ಷೆಗಳನ್ನ ಪಡೋದು, ವಿಚಿತ್ರವಾದಂತಹ ಪದಾರ್ಥಗಳನ್ನ ಇಚ್ಛೆ ಪಡೋದು, ಸಿಗದೇ ಇದ್ದಾಗ ಕೋಪ ಮಾಡಿಕೊಳ್ಳೋದು, ಸಿಕ್ಕಾಗ ನನಗೆ ಇರಲಿ ಇನ್ನೊಬ್ಬರಿಗಿರೋದು ಬೇಡ ಅನ್ನೋದು, ತನಗೆ ಸಿಕ್ಕದ್ದು ಉಳಿಲಿ ಅಂತ ಮೋಹ ಮಾಡೋದು, ತನಗೆ ಸಿಕ್ಕದ್ದಕ್ಕೆ ಅಹಂಕಾರ ಪಡೋದು, ಇನ್ನೊಬ್ಬರ ಹತ್ರ ಇಲ್ಲ ಅಂತ ಹೇಳಿ ಅದನ್ನು ನೋಡಿ ನಗೋದು. ಒಂದಕ್ಕೊಂದು ಅಂಟುಕೊಳ್ಳುತ್ತವೆ. ಹಾಗಾದರೆ ಮನಸ್ಸಿನ ಮುಸುರಿ ತೊಳೆಯೋದಕ್ಕೆ ಅಂತ ಒಂದು ಫಿನಾಯಿಲ್ ಇದ್ರೆ ಅದು ಕರ್ಮಗಳು ಅಂತ ಭಾಗವತ್ ಉಪನಿಷತ್ತು ಹೇಳ್ತದೆ. ಕುರ್ವನ್ನೇವೇಹ ಕರ್ಮಾಣಿ ಜಿಜೀವಿಷೇ ಶತಕುಂ ಸಮಾಹ ಏವಂ ತ್ವಯಿ ನಾಣ್ಯತೆ ತೋಸ್ತಿ ನ ಕರ್ಮ ಲಿಪ್ಯತೆ ನರೆ. ಈಶಾವಾಸ್ಯ ಉಪನಿಷತ್ತಿನ 2ನೇ ಮಂತ್ರ ಇದು. ಹಾಗಾಗಿ ಅರ್ಜುನ ಇದೇ ಪ್ರಶ್ನೆ ಕೇಳ್ತಾನೆ, ಜ್ಞಾನದಿಂದ ಭಕ್ತಿ ಉದ್ಧಾರ ಆಗತ್ತೆ, ನನ್ನನ್ನು ಯಾಕೆ ಯುದ್ಧ ಮಾಡುವುದು ಬೆನ್ನತ್ತಿದ್ದಿ? ಘೋರವಾದ ಕರ್ಮದಲ್ಲಿ ನನ್ನನ್ನು ಯಾಕೆ ತೊಡಗಿಸ್ತಿದ್ದಿ ಅಂದ್ರೆ
ಕರ್ಮನು ಅವಶ್ಯಕ. ಕರ್ಮಣ ಜ್ಞಾನ ಮಾತನೋತಿ ಜ್ಞಾನೇನ ಅಮೃತಿ ಭವತಿ. ಹಾಗಾದರೆ ಮೋಕ್ಷಕ್ಕೆ ಡೈರೆಕ್ಟ್ ಕಾರಣ ಯಾವುದು ಹೇಳಿ? ಡೈರೆಕ್ಟ್ ಅಂದ್ರೆ ಮಧ್ಯದಲ್ಲಿ ಇರಬಾರದು, ಅಡ್ಡ. ಇದಾದ ತಕ್ಷಣವೇ ಮೋಕ್ಷ ಅಂಥದ್ದು ಯಾವುದು? ನೇರ ಕಾರಣ ಅಂತಾರಲ್ಲ, ಟೀಕಾರಾಯರು ಸುಧಾದಲ್ಲಿ ಹೇಳ್ತಾರೆ, ಮೋಕ್ಷಕ್ಕೆ ಡೈರೆಕ್ಟ್ ಕಾರಣ ಅಂದ್ರೆ ಪ್ರಸಾದ. ಪ್ರಸಾದಕ್ಕೆ ಕಾರಣ ಭಕ್ತಿ, ಭಕ್ತಿಗೆ ಕಾರಣ ಜ್ಞಾನ, ಜ್ಞಾನಕ್ಕೆ ಕಾರಣ ಗುರುಗಳ ಉಪದೇಶ, ಗುರುಗಳ ಉಪದೇಶದಿಂದ ಜ್ಞಾನ, ಜ್ಞಾನದಿಂದ ಭಕ್ತಿ, ಭಕ್ತಿಯಿಂದ ಪ್ರಸಾದ. ಪ್ರಸಾದ ಅಂದ್ರೆ ಏನು? ಒಂದು ಉಂಡೆ, ಮೈಸೂರು ಪಾಕು, ಬಾದುಷೆ, ನಾವೆಲ್ಲ ಈ ಪ್ರಸಾದಲ್ಲೇ ಇದ್ದವರು. ತೀರ್ಥ ಪ್ರಸಾದ. ಪ್ರಸಾದ ಶಬ್ದಕ್ಕೆ ಅದನ್ನು ಟೀಕಾರಾಯರು ಹೇಳ್ತಾರೆ, ಪ್ರಸಾದ ಇದು ಮೋಕ್ಷಕ್ಕೆ ಕಾರಣ. ಪ್ರಸಾದ ಅಂದ್ರೆ ಏನು? ಈ ಭಕ್ತನನ್ನ ಉದ್ಧಾರ ಮಾಡ್ತೇನೆ ಅಂತೇನು ದೇವರಿಗೆ ಇಚ್ಛೆ ಬರುತ್ತಲ್ಲ, ಅದೇ ಪ್ರಸಾದ. ಏನಂ ಮೋಚಯಾಮಿ. ಸಾಕಪ್ಪ, ಇವನು ಈಗಾಗಲೇ ಹಂದಿ, ನಾರಿ, ಎಮ್ಮೆ, ಮೊಸಳೆ, ಮೀನು, ತಿಮಿಂಗಿಲ 84 ಲಕ್ಷ ಯೋನಿಗಳಲ್ಲಿ ತಿರುಗಿ ಬಂದಿದ್ದಾನೆ. ಇನ್ನ ಮೇಲೆ ಇವನಿಗೆ ಜನ್ಮ ಕೊಡೋದು ಬೇಡ, ಇವನನ್ನ ಸಂಸಾರ ಚಕ್ರದಿಂದ ಬಿಡುಗಡೆ ಮಾಡೋಣ ಅಂತ ನಮ್ಮನ್ನ ಉದ್ಧಾರ ಮಾಡುವ ಇಚ್ಛೆ ಯಾವತ್ತು ದೇವರಿಗೆ ಬರುತ್ತೆ ನೋಡಿ, ಆ ಇಚ್ಛೆನೇ ಪ್ರಸಾದ. ಅದು ಎಂದಾಗತ್ತೋ ಅವತ್ತು ಸಂಸಾರ ಎಣ್ಣೆ. ಹಾಗಾದ್ರೆ ನಮ್ಮನ್ನ ಉದ್ಧಾರ ಮಾಡೋ ಇಚ್ಛೆ ಯಾವಾಗ ಬರುತ್ತೆ ದೇವರಿಗೆ? ಯಾವಾಗ ಬರೋದು? ಅಲ್ಲ, ನಮ್ಮನ್ನು ನೋಡಿದ್ರೆ ಇಚ್ಛೆ ನಮ್ಮ ಮನೆಯ ಮಕ್ಕಳಿಗೆ, ನನ್ನ ಹೆಂಡತಿ ಮಕ್ಕಳಿಗೆ ಬರಲ್ಲ. ನಮ್ಮನ್ನ ನೋಡಿದರೆ ಅಕ್ಕಪಕ್ಕ ಇದ್ದವರಿಗೆ ಏನು ಮಾಡಬೇಕು ಅಂತ ಇಚ್ಛೆ ಬರಲ್ಲ, ದೇವರಿಗೆ. ಹಾಗಾದರೆ ಏನಂ ಮೋಚಯಾಮಿ, ಇವನನ್ನ ಬಿಡುಗಡೆ ಮಾಡ್ತೇನೆ ಅಂತ ನಮ್ಮನ್ನ ನೋಡಿ ಉದ್ಧಾರ ಮಾಡುವ ಇಚ್ಛೆ ಬರಬೇಕಾದರೆ ಆ ಇಚ್ಛೆ ಬರೋದಕ್ಕಾಗಿ ಪ್ರತಿನಿತ್ಯದಲ್ಲಿ ಆಚರಣೆಯನ್ನು ಅನುಷ್ಠಾನ ಮಾಡಬೇಕಾದದ್ದು ಕರ್ಮಗಳು. ಸ್ವೇ ಸ್ವೇ ಕರ್ಮಣ್ಯ ವೀರತಃ ಸಂಸಿದ್ಧಿಂ ಲಭತೆ ನರಃ. ಬಹಳ ಮಹತ್ವದ ಮಾತನ್ನ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ. ನೋಡಿ, ನಾವು ಯಾವುದೇ ಕರ್ಮ ಮಾಡುವಾಗ ಈ ಮಡಿ ಮೈಲಿಗೆ ಅಂತಾರಲ್ಲ, ಬಹಳ ಜನ ಈ ಮಡಿ ಬಗ್ಗೆನೇ ಗೊಂದಲ ಮಾಡ್ಕೊಂಡಿದ್ದಾರೆ. ಮಡಿ ಅಂದ್ರೆ ಏನು? ಅತ್ಯಂತ ಸರಳ ಕನ್ನಡ ಭಾಷೆಯಲ್ಲಿ ಹೇಳಿ. ಯಾಕಂತ ಕೇಳ್ತಿದ್ದೀರಂದ್ರೆ, ಈ ಒಂದು ಶಬ್ದ ಎಷ್ಟು ಗೊಂದಲ ಅಂದ್ರೆ, ಅವ್ರ ಮನೆಯಿಂದ ಕನ್ಯಾ ತರಬೇಕಾದ್ರೆ ಬೇಡಪ್ಪ, ಅವ್ರ ಮನೆಯಲ್ಲಿ ಬಹಳ ಮಡಿ ಇದೆ, ಅವ್ರ ಮನೆಯಿಂದ ಕನ್ಯಾ ಬಂದ್ರೆ ನಮ್ಮ ಮನೆಗೆ ಸಮಸ್ಯೆ, ಅವ್ರ ಮನೆಗೆ ಕನ್ಯಾ ಕೊಡಬೇಕಾದ್ರೆ ಅವ್ರ ಮನೆಯಲ್ಲಿ ಬಹಳ ಮಡಿ ಇದೆ. ಮಡಿ ಇದ್ದವ್ರ ಮನೆಗೆ ತರಲ್ಲ, ಮಡಿ ಇದ್ದವ್ರ ಮನೆಗೆ ಕನ್ಯಾ ಕೊಡಲ್ಲ. ಬಹಳ ಗೊಂದಲ ಮಾಡ್ಕೊಂಡಿದ್ದಾರೆ ಮಡಿ ಬಗ್ಗೆ. ಅದಕ್ಕಾಗಿ ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾನೆ, ಪ್ರತಿಯೊಬ್ಬರು, ಇದು ಬರೀ ದೇವತೆಗಳಲ್ಲ, ಋಷಿಗಳಲ್ಲ, ನಾವು ನೀವು ಮಾನವರು. ಇವ ನೋಡಿ, ಬೋರ್ವೆಲ್ ಸ್ನಾನ ಮಾಡಿದ್ರೆ ಮಡಿ ಅಂದ್ರೆ ಯಾರ ಮನೆಯಲ್ಲಿ ಬೋರ್ವೆಲ್ ಇಲ್ಲ, ದೊಡ್ಡ ದೊಡ್ಡ ಟ್ಯಾಂಕ್ಗಳೇ ಇವೆ. ಆ ನೀರು ತಗೊಂಡ್ರು ಮಡಿ ಬರುತ್ತೋ ಇಲ್ಲೋ? ಇದೇನ್ ನೀವು ಇವತ್ತು ಅನಿವಾರ್ಯ ಶಬ್ದ ಆಡುತ್ತಿದ್ದೀರಲ್ಲ, ಇದಕ್ಕೆ ವ್ಯವಸ್ಥೆ ಅವತ್ತೇ ಮಾಡಿಟ್ಟಿದ್ದಾರೆ ದೇವರು. ಬಹಳ ಸುಂದರವಾಗಿ ಪ್ರಾಕ್ಟಿಕಲ್ ಆಗಿ ಇವತ್ತು ನಮಗೆ ಬರುವ ಸಮಸ್ಯೆಗಳನ್ನೇ ಉದ್ಧವರಿಗೆ ಕೃಷ್ಣ ಹೇಳ್ತಾನೆ. ಮೊಟ್ಟ ಮೊದಲನೇದಾಗಿ ನಾವೇನು ಕರ್ಮಗಳನ್ನ ಮಾಡ್ತೇವೋ, ಕರ್ಮ ಮಾಡೋದಕ್ಕೆ ಮೊಟ್ಟ ಮೊದಲನೇದು ಯಾವ ದೇಶದಲ್ಲಿ ಕೂತು ಮಾಡ್ತಿದ್ದೇನೆ, ಯಾವ ಕಾಲದಲ್ಲಿ ಕೂತು ಮಾಡ್ತಿದ್ದೇನೆ, ಯಾರ ಜೊತೆಗೆ ಕೂತು ಮಾಡ್ತಿದ್ದೇನೆ. ಇದು 3 ಮಹತ್ವದ್ದು. ದೇಶ, ಕಾಲ, ಪಾತ್ರ. ಪಾತ್ರ ಅಂದ್ರೆ ಪಾತ್ರೆ ಅಲ್ಲ. ನೀವೆಲ್ಲ ಹೇಳ್ತಿರ್ತೀರಲ್ಲ, ತನು ಮನ ಧನದಿಂದ ಸಹಾಯ ಮಾಡಿ ಅನುಗ್ರಹಕ್ಕೆ ಪಾತ್ರರಾಗಿ. ಪಾತ್ರರಾಗಿ, ಪಾತ್ರೆಯಾಗಿ ಅಲ್ಲ. ನೀವೇ ಪಾತ್ರೆಯಾಗೋದು ಬೇಕಾದಷ್ಟಿದೆ ಅಲ್ವಾ? ಹಾಗಾದರೆ ಎಲ್ಲಿ ಕೂತು ಮಾಡ್ತಿದ್ದೀನಿ ಅದು ದೇಶ, ಎಲ್ಲಿ ಯಾವ ಕಾಲದಲ್ಲಿ ಮಾಡ್ತಿದ್ದೇನೆ ಅದು ಕಾಲ, ಏನು ಯಾರ ಜೊತೆಗೆ ಸೇರ್ಕೊಂಡು ಮಾಡ್ತಿದ್ದೇನೆ ಅದು ಪಾತ್ರ. ಇವತ್ತು ಬೆಳಗ್ಗೆ ಚಂದ್ರಶೇಖರಾಚಾರ್ಯ ಬಂದಿದ್ರಲ್ಲ, ನಾನು ಅಲಂಕಾರಕ್ಕೆ ಮೇಲೆ ಕೂತ್ಕೊಂಡಿದ್ದೆ. ಊಟ ಮಾಡುವಾಗ ಒಂದು ಮಾತು ಹೇಳಿದ್ರು. ಅವರಿಗೆ ಒಂದು 4 ದಿವಸ ಹಿಂದೆ ಯಾರೋ ಒಬ್ಬ ವ್ಯಕ್ತಿ ಫೋನ್ ಮಾಡಿದ್ದ, ಚಂದ್ರಶೇಖರಾಚಾರ್ಯ. ಫೋನ್ ಮಾಡಿ, ನಿಮ್ದು ಗೂಗಲಲ್ಲಿ ನಂಬರ್ ತಗೊಂಡೆ,
ನಿಮ್ಮ ಜೊತೆಗೆ ಒಂದು 2 ನಿಮಿಷ ಮಾತಾಡಬೇಕು ಆಚಾರ್ಯ. ಹೇಳಪ್ಪ ಅಂತ ಇವ್ರು ಅಂದ್ರೆ, ಏನಿಲ್ಲ ನಿಮ್ಮ ಅಕೌಂಟ್ ನಂಬರ್ ಕೊಡಿ, ಒಂದು 2.5 ಲಕ್ಷ ರೂಪಾಯಿ ಹಾಕ್ತೇನೆ ನಿಮಗೆ. ಅವರು ಸಡನ್ಲಿ ನೀನು ಯಾಕೆ ನನಗೆ ಹಾಕಬೇಕು ಅಂತ ಕೇಳಿದರು. ಇಲ್ಲ ನಾನು ಯಾಕೆ ಹಾಕ್ತೀನಿ ಅಂದರೆ, ಫಾಲ್ಗುಣ ಮಾಸ ಶುಕ್ರ ಪಕ್ಷ ಚತುರ್ಥಿ ನಮ್ಮ ಅಪ್ಪನ ಶ್ರಾದ್ದ ಬರ್ತದೆ, ನಾನು ವಿದೇಶಕ್ಕೆ ಹೋಗ್ತಿದ್ದೇನೆ, ಅಲ್ಲಿ ನಂಗೆ ಶ್ರಾದ್ದ ಮಾಡ್ಲಿಕ್ಕಾಗಲ್ಲ, ಪ್ರತಿ ವರ್ಷ ನಮ್ಮ ಅಪ್ಪನ ಶ್ರಾದ್ದ ನೀವು ಮಾಡಬೇಕು, ಅದಕ್ಕೆ ಒಂದು 2.5 ಲಕ್ಷ ನಿಮ್ಮ ಅಕೌಂಟಿಗೆ ಹಾಕ್ತೇನೆ ಎಂದಂತ. ಇವರು ಅವನ ಜೊತೆ ಮಾತಾಡಿದ್ರಲ್ಲಯ್ಯ, ಜನ್ಮ ಕೊಟ್ಟದ್ದು ನಿನಗೆ, ಶ್ರಾದ್ದ ಮಾಡೋ ಅಧಿಕಾರ ಇರೋದು ನಿನಗೆ, ನಾನು ಯಾಕೆ ಮಾಡಬೇಕು ಅಂತ. ಅವನು ಹಿಂಗೆ ಪ್ರವಚನ ಬಂದಿದ್ದು ಏನೋ ಗೊತ್ತಿಲ್ಲ. ಅಲ್ಲ ನೀವೇ ಪ್ರವಚನದಲ್ಲಿ ಹೇಳ್ತಿರಲ್ಲ, ವಿದೇಶಕ್ಕೆ ಹೋಗ್ಬಿಟ್ರೆ ಮ್ಲೇಂಚ ದೇಶಕ್ಕೆ ಹೋದಂತೆ, ಅದು ಕರ್ಮಭೂಮಿ ಅಲ್ಲ, ಭರತಖಂಡ ಮಾತ್ರ ಕರ್ಮಭೂಮಿ ಅಂತ. ಮತ್ ನಾನು ಆ ದೇಶಕ್ಕೆ ಹೋದ್ರೆ ನಾನು ಕರ್ಮ ಮಾಡ್ಲಿಕ್ಕೆ ಅಧಿಕಾರವಿಲ್ಲ, ಅದು ನಾನೇ ಶ್ರಾದ್ದ ಮಾಡ್ಲಿ. ಹಾಗಾದ್ರೆ ನಾನು ಅಲ್ಲಿ ಹೋಗಿ ಆ ದೇಶದಲ್ಲಿದ್ದು ಮಾಡೋದಕ್ಕಿಂತ ನೀವು ಭರತಖಂಡದಲ್ಲಿದ್ದೇ ನೀವು ಮಾಡ್ತೀರಲ್ಲ, ಅಷ್ಟಕ್ಕೂ ಶಾಸ್ತ್ರನೇ ಹೇಳಿದೆಯಲ್ಲ ಆಚಾರ ಕಡೆಯಿಂದ ಮಾಡಿಸ್ಬೇಕು ಅಂತ. ಯಾವಾಗ ಆಚಾರ ಕಡೆಯಿಂದ ಮಾಡಿಸೋದು? ಮಾಡೋದಕ್ಕೆ ಗಟ್ಟಿದ್ದಾಗಲ್ಲ. ಇವರು ಪಾಪ ಒಂದ್ ಜೊತೆ ಮಾತಾಡಿ ಅದೆಲ್ಲ ಇರ್ಲಪ್ಪ, ಯಾವುದೇ ದೇಶದಲ್ಲಿ ಇದು ಅಧಿಕಾರ ಮಾತ್ರ ನಿನಗಿರೋದು, ನೀನೇ ಮಾಡಬೇಕು ನೋಡಿ. ಇಷ್ಟಾಗಿ ಇವರೇನ್ ಮಾಡ್ತೀನಂತ ಒಪ್ಕೊಳ್ಳಿಲ್ಲ. ಅವ್ರು ಹೇಳಿದ ಮಾತು ನನಗೆ ಇನ್ನೂ ಮನಸ್ಸಿಗೆ ಎಷ್ಟು ನಾಡ್ತದಂದ್ರೆ, ಆಮೇಲೆ ಒಂದು 2 ದಿನ ಬಿಟ್ಟು ಮತ್ತೆ ವ್ಯಕ್ತಿ ಫೋನ್ ಮಾಡ್ದ, ಆತರ 2.5 ಲಕ್ಷ ಹಾಕ್ತೇನೆ ಅಂತ. 2.5 ಲಕ್ಷ ನನ್ನ ಹತ್ರನೇ ಇರ್ತದೆ, ಅದು ನಿಮ್ಗೇನು ಬರಲ್ಲ ಅಕೌಂಟಿಗೆ, ಅದ್ರ ಬಡ್ಡಿ 10,000 ರೂಪಾಯಿ ಮಾತ್ರ ಬರ್ತದೆ ಶ್ರಾದ್ದ ದಿನ. 2.5 ಲಕ್ಷಕ್ಕೆ ನಿಮ್ಮ ಹೆಸರಲ್ಲಿ FD ಮಾಡ್ತೀನಿ, ಆ 2.5 ಲಕ್ಷ ನನ್ನ ಕೈಯಲ್ಲೇ ಇರ್ತದೆ, ಆ ದುಡ್ಡೇ ನಿಮ್ಗೆ ಸಿಗಲ್ಲ, ಮೂಲ ದುಡ್ಡು ನಿಮ್ಮ ಹತ್ರ ಇಲ್ಲ, ಅದ್ರದ್ದು ಬಡ್ಡಿ 10,000 ಬರೋದು ಶ್ರಾದ್ದ ಮಾಡಿ. ಎಲ್ಲ ಕೃಷ್ಣ ಪರಮಾತ್ಮ ಅವತ್ತೇ ನಿರ್ಣಯ ಮಾಡಿಬಿಟ್ಟಿದ್ದಾನೆ. ಮೊದಲನೇದು ದೇವರು ಹೇಳ್ತಾನೆ, ಯಾವುದೇ ಒಂದು ಕರ್ಮ ಮಾಡಲಿಕ್ಕೆ ಇದು 3 ಮೊದಲು ಶುದ್ಧವಾಗಿ ನೋಡ್ಕೊಳ್ಳಿ. ಅದೇ ಮಡಿ. ಉತ್ತರಾದಿ ಮಠದಲ್ಲಿ ತುಂಬಾ ವಿಶಿಷ್ಟವಾದ ಮಡಿ ಇದೆ. ಸ್ವಾಮಿಗಳು ಒಂದು ಪರ್ಸಿ ಮೇಲೆ ನಿಂತ್ರೆ ಅದೇ ಪರ್ಸಿ ಮೇಲೆ ಇನ್ನೊಂದು ಕಡೆಗೆ ಎಡಬರ ಸೇವೆ ಮಾಡೋರು ನಿಂತ್ಕೋವಾಗಿಲ್ಲ. ಒಂದೇ ಪರ್ಸಿ ಮೇಲೆ ಇಬ್ರು ನಿಂತರು ಮೈಲಿಗೆ ಆಯ್ತಾರೆ. ಕಲ್ಮಡಿ ಅಂತ ಕರೀತಾರೆ ಅದನ್ನು. ಬಾವಿ ನೀರೇ ಬೇಕು. ಅವತ್ತಿನ ದಿನ ಬಟ್ಟೆ ಹಾಕಿದ್ದು ನೋಡಿ, ಕೆಲವರು ಅವತ್ತೇ ಬಟ್ಟೆ ಹಾಕಿದ್ದು ಅವತ್ತು ಮಡಿ ತಗೊಳ್ತಾರೆ, ಕೆಲವರು ಒಂದು ದಿನ. ಶಾಸ್ತ್ರ 3 ದಿನ ಕೊಟ್ಟಿದೆ. ಇವತ್ತು ಒಣ ಹಾಕಿದ ಬಟ್ಟೆಗಳು 3 ದಿವಸ ಮಡಿ ಬಳಸಬಹುದು. ನೀರು ತುಂಬಿಟ್ರು 3 ದಿನ ಮಡಿಗೆ ಬರುತ್ತೆ. 4ನೇ ದಿನ ಅದು ನೀವು ಮುಟ್ಟದೇ ಇರಿ, ಮೈಲಿಗೆ ಆಯ್ತು. ನೀರಿಗೆ ಮಡಿ ಬೇರೆ, ಬಟ್ಟೆಗೆ ಮಡಿ ಬೇರೆ, ಉದಿಸಿದ ಅನ್ನಕ್ಕೆ ಮಡಿ ಬೇರೆ, ಅಕ್ಕಿ ಬೇಳೆ ಬರೀ ಮಡಿ ಬೇರೆ. ಚೀಲದಲ್ಲಿರುವ ಅಕ್ಕಿ, ಚೀಲದಲ್ಲಿ ಡಬ್ಬದಲ್ಲಿರುವ ಬೇಳೆಗೆ 8 ತಿಂಗಳು ವರ್ಷ ಅಷ್ಟರಲ್ಲಿ ಅದು ಮುಗಿಬೇಕು. ಅದೇ ಅಕ್ಕಿಯನ್ನು ನೀವು ಪಾತ್ರೆಗೆ ಹಾಕಿ ಅನ್ನ ಮಾಡಿದರೆ 3 ತಾಸು. ಯಾತಯಾಮಂ ಗತರಸಂ ಕೂತಿ ಪರಿಯುಷಿತಂಚಯತ. ಎಲ್ಲ ವಸ್ತುಗಳಿಗೆ ಮಡಿ ಮೈಲಿಗೆ ಇದೆ, ಕೊನೆಗೆ ದೇಹಕ್ಕೂ ಮಡಿ ಮೈಲಿಗೆ ಇದೆ. ಈ ದೇಹ ಮೈಲಿಗೆ ಆಗೋದು ಸ್ನಾನ ಮಾಡಿದರೆ ಮಡಿ, ಇಲ್ಲ ಅಂದ್ರೆ ಮೈಲಿಗೆ ಅಲ್ಲ. ಒಳಗಿದ್ದ ಪ್ರಾಣದೇವರು, ವಾಯುದೇವರು, ಪರಮಾತ್ಮ ತೊಲಗಿದಾಗ ಮೈಲಿಗೆ. ಇದಕ್ಕೆ ಮಾತ್ರ ಅಲ್ಲ, ಸಂಬಂಧಪಟ್ಟವರಿಗೆ ಅದು 10 ದಿನ ಮೈಲಿಗೆ. ಹಾಗಾಗಿಯೇ ಹಿಂದಿನ ಕಾಲದಲ್ಲಿ ಋಷಿ ಮುನಿಗಳೆಲ್ಲ ತಮ್ಮ ತಮ್ಮ ಮಠಗಳನ್ನು ನದ್ದಂಡಿಗೆ ಕಟ್ತಿದ್ರು. ಮೂಲ ವೃಂದಾವನಗಳು ಇವತ್ತು 90% ನದ್ದಂಡಿಗೆ ಇರೋದು. ಕೃಷ್ಣ ಪರಮಾತ್ಮ ಉದ್ಧವನಿಗೆ ಹೇಳ್ತಾರೆ, ಮೊದಲನೇದಾಗಿ ನೋಡಿ, ಕರ್ಮಗಳನ್ನ ಮಾಡುವ ವ್ಯಕ್ತಿ ಶುದ್ಧವಾದ ಭೂಮಿಯಲ್ಲಿ ಮಾಡಬೇಕು. ಇಲ್ಲೇ ಬರೋದು ದೊಡ್ಡ ಗೊಂದಲ, ಬಹಳ ದೊಡ್ಡ ಗೊಂದಲ ಬರೋದೇ ಇಲ್ಲಿ. ಇದೇ ವಿಷಯವನ್ನ ನೈಮಿಷಾರಣ್ಯದಲ್ಲಿ ಪ್ರವಚನ ಆಗಿತ್ತು. ಗೊಂದಲವಾದ ಅನೇಕ ವಿಚಾರಗಳು ಅವತ್ತು ಪ್ರವಚನದಲ್ಲಿ ಮಾತಿನಲ್ಲಿ ಬಂದಾಯಿತು. ಅನಿವಾರ್ಯವಾಗಿ ಇದು ಕೃಷ್ಣ ಹೇಳಿದ ಮಾತು, ನಂದಲ್ಲ. ಕೃಷ್ಣ ಸಾರೋಥ ದೇಶ, ನಮ್ಮ ದೇವರೇ ಹೇಳ್ತಾನೆ. ಭರತಖಂಡವನ್ನ ಮಾತ್ರ ದೇವರು ಕರ್ಮಭೂಮಿಯಾಗಿ ಮಾಡಿ, ಉಳಿದೆಲ್ಲ ದೇಶಗಳನ್ನು ನಿಷೇಧ ಅಂತಲ್ಲ, ಅದನ್ನ ಭೋಗಭೂಮಿ ಅಂತ ಮಾಡಿಟ್ಟಾರೆ. ಭೋಗ ಮಾಡೋದಕ್ಕಲ್ಲಿ ಹೋಗ್ರಿ. ಹಾಗಾದ್ರೆ ಅಲ್ಲಿ ಮಾಡಿದ ಕರ್ಮಕ್ಕೆ ಪ್ರಾಧಾನ್ಯತೆ ಇಲ್ವಾ ಅಂದ್ರೆ ವೇಷ್ಟ ಕರ್ಮಗಳು. ಭರತಖಂಡವನ್ನ ಬಿಟ್ಟು ಇತರ ದೇಶಗಳಿಗೆ ಹೋಗಿ ಅಲ್ಲಿ ಮಾಡಿದ ಕರ್ಮಗಳಿಗೆ ಬೆಲೆ ಉಂಟೋ ಇಲ್ಲೋ?
ಫಲ ಕೊಡಬೇಕೋ ಕೊಡಬಾರದು ದೇವರು? ಫಲ ಕೊಡ್ತಾನೆ ಅಂತಾದರೆ ಹಾಗಾದರೆ ಆ ಕರ್ಮ ಭೂಮಿ ಅಲ್ಲದಿದ್ದರೂ ಅಲ್ಲಿ ಹೋಗಿ ಕರ್ಮ ಮಾಡಿದ್ದಕ್ಕೆ ಫಲ ಸಿಗತ್ತೆ ಅಂತಾದರೆ ಹಾಗಾದ್ರೆ ಇಲ್ಲಿ ಮಾಡುವ ಕರ್ಮಕ್ಕೂ ಅಲ್ಲಿ ಮಾಡುವ ಕರ್ಮಕ್ಕೂ ವ್ಯತ್ಯಾಸ ಇಲ್ಲ. ಫಲ ಸಿಗಲ್ಲ ಅಂತಾದರೆ ವ್ಯತ್ಯಾಸ ಇಲ್ಲ. ಹಾಗಾದ್ರೆ ಫಲ ಸಿಗಲ್ಲ ಅಂತಾದರೆ ಹಾಗಾದ್ರೆ ಅಷ್ಟೊತ್ತು ಕೂತ್ಕೊಂಡು ಮಡಿನೋಮ ಇವನಿಗೆ ಬೇಕಾದಷ್ಟು ಜನ ಇದ್ದಾರೆ. ಬೇರೆ ದೇಶಗಳಲ್ಲಿಯೂ ಕೂಡ ಕೂತ್ಕೊಂಡು ಅನಿವಾರ್ಯವಾಗಿ ಹೊಟ್ಟೆಪಾಡಿಗಾಗಿ ಭರತಖಂಡ ಬಿಟ್ಟು ಬೇರೆ ದೇಶಕ್ಕೆ ಹೋಗಿರ್ತಾರೆ. ಅಲ್ಲಿ ಕೂತ್ಕೊಂಡು ದೊಡ್ಡ ಮಂಟಪ ಹಾಕೊಂಡು ಪೂಜೆ ಮಾಡೋರು ಇದ್ದಾರಲ್ಲ, ಏಕಾದಶಿ ಮಾಡ್ತಾರೆ, ವಿಷ್ಣು ಪಂಚಕ ಮಾಡ್ತಾರೆ, ಬೇಕಾದಷ್ಟು ಉಪವಾಸ ಎಲ್ಲ ಮಾಡ್ತಾರೆ. ಆದರೆ ನೋಡಿ, ಪರಮಾತ್ಮ ಹೇಳಿದ ಮಾತು ಒಂದೇ ಮಾತು, ಯಾವುದಕ್ಕೆ ಎಲ್ಲಿ ಶಾಸ್ತ್ರ ವಿಧಾನ ಮಾಡಿದೆ, ಶುದ್ಧ ಶುದ್ಧಿ ವಿಧೀಯೇತೆ ಸಮಾನೇಶ್ವಪಿ ವಸ್ತುಷು. ನೋಡು ಉದ್ಧವ, ಯಾವ ಕರ್ಮ ಮಾಡುವುದಕ್ಕೆ ಅಧಿಕಾರ ಶಾಸ್ತ್ರ ಎಲ್ಲಿ ಕೊಟ್ಟಿದೆಯೋ ಅಲ್ಲಿ ವಿಶೇಷವಾದ ಫಲ ಉಂಟು. ಇತರ ಸ್ಥಾನ, ಈಗ ನಿಮ್ಮ ಮನೆಯೊಳಗೆ ದೇವರ ಪೂಜೆ ಅಥವಾ ಸಂಧ್ಯಾ ವಂದನೆ ದೇವರ ಮನೆಯಲ್ಲಿ ಕೂತು ಹೆಂಗ್ ಮಾಡ್ತೀರಿ? ಇಡೀ ಮನೆನೇ ನಿಮ್ದಲ್ಲ, ಇಡೀ ಮನೆ ನಿಮ್ದೆ ಆದ್ಮೇಲೆ ಬೆಡ್ರೂಮ್ ಅಲ್ಲಿ ಕೂತು ಯಾಕೆ ಸಂಧ್ಯಾ ವಂದನೆ ಮಾಡಲ್ಲ? ಬಾತ್ರೂಮ್ ಅಲ್ಲಿ ಕೂತು ಯಾಕೆ ಮಾಡಲ್ಲ? ದೊಡ್ಡದಿದೆಯಲ್ಲ ಬಾತ್ರೂಮು ಅಂತ ಪ್ರಶ್ನೆ ಕೇಳಿದ್ರೆ ಉತ್ತರ ಏನು? ಮನೆ ನಿಮ್ದೆ, ನೀವೆಲ್ಲಿ ಕೂತು ಮಾಡಿದ್ರು ನಿಮ್ಮನ್ನು ಯಾರು ಬೈಯೋರು ಇಲ್ಲ. ಇಲ್ಲ ಸಂಧ್ಯಾ ವಂದನೆಗೆ ಬಾತ್ರೂಮ್ ಅಲ್ಲ, ಸಂಧ್ಯಾ ವಂದನೆಗೆ ದೇವರ ಪೂಜೆಗೆ ದೇವರ ಮನೆಯೇ ಹಂಗೇನೆ. ನಮ್ಮ ಮನೆಯೊಳಗೇನೆ ಇಲ್ಲಿ ಯಾಕೆ ಮಾಡಲ್ಲ ಅಲ್ಲಿ ಯಾಕೆ ಮಾಡಲ್ಲ ಅಂತ ಪ್ರಶ್ನೆ ಕೇಳಿದ್ರೆ ನಾವೇನು ಉತ್ತರ ಕೊಡ್ತೀವಿ? ಅಲ್ಲೆಲ್ಲ ಕರ್ಮ ಮಾಡ್ಲಿಕ್ಕಿಲ್ಲಪ್ಪ, ಪೂಜೆ ಸಂಧ್ಯಾ ವಂದನೆಲ್ಲ ಬಾತ್ರೂಮ್ ಅಲ್ಲಿ ಮಾಡೋದಲ್ಲ, ದೇವರ ಮನೆಯಲ್ಲಿ ಅಂತೀರಲ್ಲ. ಹಾಗೇನೆ ಕರ್ಮಭೂಮಿ ಇದು. ಈ ಕರ್ಮಭೂಮಿ ಭರತಖಂಡದಲ್ಲಿ ವಿಶೇಷವಾಗಿ ನಾನು ಒಂದೇ ಪ್ರಶ್ನೆ ಕೇಳ್ತೇನೆ, ಒಂದು ವೇಳೆ ಎಲ್ಲಾ ದೇಶಗಳು ಕರ್ಮಭೂಮಿಯಾಗಿದ್ರೆ ಯಾಕೆ ಮಧ್ವಾಚಾರ್ಯ ಭರತಖಂಡದಲ್ಲಿ ಹುಟ್ಟಿ ಬಂದ್ರು? ಒಬ್ಬ ಯತಿಗಳ ಕಥೆ ಹೇಳ್ರಿ ನೋಡೋಣ. ಬೇರೆ ದೇಶದಲ್ಲಿ ಅವತಾರ ಮಾಡಿದ ಒಬ್ಬ ಯತಿಗಳ ಗುರುಗಳ ಚರಿತ್ರೆ ಹೇಳಿ. ಮಧ್ವಾಚಾರ್ಯರನ್ನ ಆರಂಭ ಮಾಡಿ ಯಾಕೆ ವಾದಿರಾಜರನ್ನ ವ್ಯಾಸರಾಜರನ್ನ ಜರ್ಮನಿಯಲ್ಲಿ ಹುಟ್ಲಿಕ್ಕೆ ಬರ್ತಿರ್ಲಿಲ್ವ? ಅವರಿಗೆ ಲಂಡನ್ ಅಲ್ಲಿ ಹೋಗಿ ಅವತಾರ ಮಾಡಿ ಬರ್ತಿರ್ಲಿಲ್ವ? ಅವ್ರು ಸಿದ್ಧ ಪುರುಷರೇ. ಇವರೆಲ್ಲರೂ ಭರತಖಂಡದಲ್ಲಿ ಹುಟ್ಟಲಿಲ್ಲ ಮಾತ್ರವಲ್ಲ, ಭರತಖಂಡ ಬಿಟ್ಟು ಬೇರೆ ಕಡೆ ಹೋಗಲಿಲ್ಲ. ಯಾಕೆ? ಧರ್ಮ ಪ್ರಚಾರವೇ ಮಾಡುವುದಕ್ಕೆ ಭೂಮಿಗೆ ಬಂದವರು ಯಾರು ಹೊರದೇಶಕ್ಕೆ ಹೋಗಲಿಲ್ಲ. ಅವಶ್ಯವಾಗಿ ನಾ ಏನು ಹೇಳ್ತಿದ್ದೀನಿ, ಬೇರೆ ದೇಶಗಳಲ್ಲಿ ಧರ್ಮ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಅಲ್ಲಿ ಆಚರಣೆ ಮಾಡೋರು ಇಲ್ಲ ಅಂತ ನಾನು ಹೇಳ್ತಿಲ್ಲ. ಒಬ್ಬ ವ್ಯಕ್ತಿ ಬಸ್ಸಲ್ಲಿ ಪ್ರಯಾಣ ಮಾಡ್ತಿದ್ದ, ಅವರ ಪಕ್ಕದಲ್ಲಿ ಒಬ್ಬರು ಆಚಾರ ಕೂತಿದ್ರು. ಆ ವ್ಯಕ್ತಿ ಆಚಾರನ ನೋಡಿ ಮಾತಾಡಿಸ್ತಾನೆ, ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ ಅಂತ. ಕೇಳುವವರು, ಇಲ್ಲ ನಿಮ್ಮಲ್ಲಿ ಸ್ನಾನ ಮಾಡಿ ದೇವರು ಪೂಜೆ ಮಾಡ್ಲಿಕ್ಕೆ ವಸ್ತ್ರ ಬೇರೆ, ಊಟಕ್ಕೆ ಒಂದು ವಸ್ತ್ರ, ಓಡಾಡ್ಲಿಕ್ಕೆ ಒಂದು ವಸ್ತ್ರ, ಬೇರೆ ಬೇರೆ ಬಟ್ಟೆ ಯಾಕೆ ಮಾಡ್ತೀರಿ? ನಮ್ಮ ಹಾಗೆ ಎಲ್ಲದಕ್ಕೂ ಒಂದೇ ಬಟ್ಟೆ ಯಾಕಿರಲ್ಲ? ಒಂದ್ಸಲ ಸ್ನಾನ ಮಾಡಿ ಪ್ಯಾಂಟ್ ನೇರ್ಸ್ಕೊಂಡ್ಬಿಟ್ರೆ ರಾತ್ರಿ ತನ ದೇವ್ರ ಪೂಜೆ ಮಾಡಬೇಕಾದ್ರೆ ಮಡಿ ಉಟ್ಕೊಳ್ತೀವಿ, ಊಟಕ್ಕೆ ಬೇರೆ, ಪ್ರವಚನಕ್ಕೆ ಬಂದ್ರೆ ಹೀಗೆ, ಓಡಾಡ್ಲಿಕ್ಕೆ ಹಾಗೆ. ಅದಕ್ಕೆ ಅವ್ರ ಆಚಾರ ಹೇಳಿದ್ರು, ನೋಡಪ್ಪ, ಯಾವ ಕರ್ಮ ಮಾಡುವುದಕ್ಕೆ ಯಾವದನ್ನ ದೇವರು ವ್ಯವಸ್ಥೆ ಮಾಡ್ತಾನೆ. ಒಂದು ಮಾತು ಮರಿಬೇಡಿ, ನಾವು ಮಾಡುವ ಪೂಜೆಗೂ ಆ ಬಟ್ಟೆಗೂ ಒಂದು ಲಿಂಕ್ ಇದೆ. ದೇವರ ಪೂಜೆ ಮಾಡುವಾಗ, ಊಟ ಮಾಡುವಾಗ ಮಡಿಯಿಂದಲೇ ಮಾಡಬೇಕು, ಮಡಿ ಉಟ್ಕೊಂಡೇ ಮಾಡಬೇಕು. ಪ್ಯಾಂಟ್ ಹಾಕೊಂಡು ಒಂದ್ ದಿವಸ ದೇವರ ಪೂಜೆ ಮಾಡಿ ನೋಡ್ರಿ ನೀವು, ನಿಮ್ಮ ಮನಸ್ಸು ಬರುತ್ತಾ ಪೂಜೆಗೆ? ಮನಸ್ಸಿನಲ್ಲಿ ಸ್ಥಿರತೆ ಬರ್ತದ, ನೆಮ್ಮದಿ ಬರ್ತದ, ಪ್ರಾಮಾಣಿಕವಾಗಿ ಮಾಡಬೇಕು ಅಂತ ಅನಿಸ್ತದ? ಬಟ್ಟೆಗೂ ಈಗ ಆಪರೇಷನ್ ಮಾಡಬೇಕು ಅಂತ ಡಾಕ್ಟರ್ ಕಾರಿಂದ ಬರ್ತಾರೆ, ಡೈರೆಕ್ಟ್ ಆಗಿ ಆಪರೇಷನ್ ಥಿಯೇಟರ್ ಹೋಗಲ್ಲ, ಮೊದಲು ಹೋಗಿ ಕೈಕಾಲು ತೊಳ್ಕೊಂಡು ಇರುವ ಬಟ್ಟೆ ಬಿಚ್ಚಿ ಬೇರೆ ಬಟ್ಟೆ, ಯಾಕೆ ಇದೇ ಬಟ್ಟೆ ಮೇಲೆ ಕತ್ರಿ ಬೇಡ ಅನ್ನತ್ತ ಆಪರೇಷನ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಬಹಳ ಚೆನ್ನಾಗಿ ಮೊನ್ನೆ ಹೈದರಾಬಾದ್ ಚಾತುರ್ಮಾಸದಲ್ಲಿ ಅದೇ ಕರೋನಾ ದೃಷ್ಟಾಂತ ಕೊಟ್ಟ ಹೇಳ್ತಾರೆ, ಕೈಗಳನ್ನ ತೊಳ್ಕೊಳ್ಳೋದು, ಕಾಲನ್ನ ತೊಳ್ಕೊಳ್ಳೋದು ಹಿಂದಿನ ಕಾಲದಲ್ಲಿ, ಇವಾಗ ಶ್ರಾದ್ದ ಕ್ರಮದಲ್ಲಿ ಬರುತ್ತಲ್ಲ, ಕೂರ್ಚೋದ ಕೈ, ಹಸ್ತ ಕೈ ಕೂರ್ಚ್ ಹಚ್ಕೊಳ್ರಿ ಅಲ್ಲ, ಪದೇ ಪದೇ ಕೈ ತೊಳ್ಕೊಳ್ಳೋದು ಕಾಲು ತೊಳ್ಕೊಳ್ಳೋದನ್ನ ಏನಪ್ಪಾ ಮಾಡಿ ಅಂದ್ರೆ ಕರೋನಾದಲ್ಲಿ ಅದೇ ಮಾಡ್ತಿದ್ರಲ್ಲ. ಮತ್ತೆ ಆಗ ಪ್ರಾಣದ ಭಯ ಅಂತ ಮಾಡ್ತಿದ್ರು. 2 ವರ್ಷ ಕರೋನಾದಲ್ಲಿ ಯಾರ ಮನೆಯಲ್ಲಿ ಗೋಪಿ ಚಂದನ ಸಿಗದೆ ಇದ್ರು ಸ್ಯಾನಿಟೈಸರ್ ಬಾಟ್ಲಿ ಮಾತ್ರ ಸಿಗ್ತಿತ್ತು.
ಎರಡೆರಡು ಬಾರಿ ಮೂರು ಬಾರಿ ತೊಳ್ಕೊಳ್ಳೋದು, ಹೊರಗಿನಿಂದ ಬಂದ್ರೆ ಅಲ್ಲೇ ಪಟ್ಟಿ ಬಿಚ್ಚಿ ಒಳಗೆ ಬರೋದು. ಅಕಸ್ಮಾತ್ ಒಬ್ಬರಿಗೆ ಕರೋನಾ ಆಗಿದೆ ಅಂದ್ರೆ 10 ದಿನ ಮುಟ್ಟಿದ್ರೆ ಅದೇ ರೀ. ಇನ್ನೊಬ್ಬರನ್ನು ಮುಟ್ಟದೆ ಇರೋದೇ ಮಡಿ ಅಂದ್ರೆ ಬಹಳ ಚೆನ್ನಾಗಿದೆ. ಆದರೆ ಇವತ್ತೇನಾಗಿದೆ ಗೊತ್ತಾ, ಈ ಮಡಿ ಬೈಲಿ ಬಗ್ಗೆ ಸರಿಯಾದ ಜ್ಞಾನ ಇಲ್ಲದೆ ವಿನಾಕಾರಣ ಕೋಪ ಬರ್ತಿದೆ. ಒಬ್ಬರ ಮೇಲೊಬ್ಬರಿಗೆ ಸಿಟ್ಟು, ಮಡಿ ಮಾಡ್ಬಿಡ್ರಿ, ನಿಮ್ ಮಡಿ ನೋಡಿರ್ ಬಿಡ್ರಿ. ಏನಾಗ್ತಿದೆ ಅಂದ್ರೆ ಇದರಿಂದ ಮೊದಲನೇದ್ದು ಮಾಡುವ ವ್ಯಕ್ತಿಗೆ ಹೀಗೆಲ್ಲ ಮಾತಾಡಿದ್ರೆ ಮಾಡೋದನ್ನ ಬಿಡ್ತಾನೆ. ಕೆಲವರಿಗೆ ಅದರ ಬಗ್ಗೆ ತಾತ್ಸಾರ ಭಾವನೆ ಬರ್ತಿದೆ. ಇದಕ್ಕೂ ಕಾರಣ ಏನು? ಅದರ ಬಗ್ಗೆ ಸರಿಯಾಗಿ ಗೊತ್ತಿಲ್ಲದೆ ಇರೋದು. ಅನೇಕ ಕಡೆಗೆ ಜನ ಗೊಂದಲ ಮಾಡಿಕೊಂಡಿದ್ದಾರೆ. ಅದನ್ನ ಪರಮಾತ್ಮ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾರೆ. ಭೇದೇನ ನಾಮರೂಪಾಣಿ ವಿಷಮಾನಿ ಸಮೇಶ್ವಪಿ. ಈಗ ನೋಡಿ, ನಮ್ಮ ಮಾಧ್ವಯತಿಗಳಲ್ಲೇನೆ ಈಗ ಸದ್ಯದಲ್ಲಿರುವ ಅನೇಕ ಪೀಠಾಧಿಪತಿಗಳು ಬೋರ್ವೆಲ್ ನೀರು ತಗೊಂಡು ಪೂಜೆ ಮಾಡ್ತಾರೆ. ಕೆಲವರು ತಗೊಳ್ಳಲ್ಲ. ಅತೀ ಕಠಿಣ ಮಡಿವೆ, ಬಾವಿ ನೀರೇ ಬೇಕು. ಇನ್ನೂ ಕೆಲವರು ಅದಕ್ಕೂ ಕಠಿಣ ಅಂದ್ರೆ ಅವಗಾಹನ ಸ್ನಾನನೇ ಆಗಬೇಕು, ಮುನಿಗೆ ಸ್ನಾನ ಆಗಬೇಕು. ಹಾಗ ಅವಕಾಶ ಇದ್ರೆ ಬೇರೆ ಇಲ್ಲರೂ ಮನೆಗೆ ಹೋಗಲ್ಲ. ಉಡುಪಿಯ ಅಷ್ಟಮಠದಲ್ಲಿ ಕೃಷ್ಣಾಪುರ ಮಠ ಸ್ವಾಮಿಗಳ ಬಗ್ಗೆ ನೀವೆಲ್ಲ ಕೇಳಿದ್ದೀರಿ. ಅವಗಾಹನಕ್ಕೆ ಅವಕಾಶ ಎಲ್ಲೂ ಬೇರೆ ಕಡೆಗೆ ಇರಲ್ಲ ಅಂತ ಉಡುಪಿ ಬಿಟ್ಟು ಹೊರಗೆ ಬರಲ್ಲ ಅವರು. ಪರ್ಯಾಯನೂ ಅಲ್ಲೇ ಇರೋದು ಅಲ್ಲೇನೆ, ಸ್ನಾನಕ್ಕೆ ಅನುಕೂಲ ಅಂತ ತಮ್ಮ ತಮ್ಮ ದೇಶಕ. ಹಾಗಾದರೆ ಯಾವ ಸ್ವಾಮಿಗಳು ಬೋರ್ವೆಲ್ಲಿ ಸ್ನಾನ ಮಾಡ್ತಾರೆ? ಮೈಲಿಗೆಯಲ್ಲಿ ಬರತ್ತಾ? ಬಾವಿಯಲ್ಲಿ ಮಾಡೋರು ಮಾತ್ರ ಮಡಿಯಲ್ಲಿ ಬರತ್ತಾ? ಸಮಾನೇಶ್ವಪಿ ವಸ್ತುಷು. ಕೃಷ್ಣ ಅಂತಾರೆ, ವಾಸ್ತವಿಕವಾಗಿ ಮಡಿ ಮೈಲಿಗೆಗೆ ದೇಶ ಕಾಲ ವ್ಯವಸ್ಥೆ ಇದೆ. ಈಗ ಬದರಿಗೆ ಹೋಗಿರ್ತೀವಿ, ಬದರಿಯೊಳಗೆ ಅಲಕನಂದೆಯಲ್ಲಿ ಸ್ನಾನ ಮಾಡಿ, ಬೆಂಗಳೂರಲ್ಲಿ ಹೇಗೆ ಒದ್ದೆ ಉಟ್ಕೊಂಡು ಪೂಜೆ ಮಾಡ್ತೀರಾ ಹಾಗೇನೆ ಅಲಕನಂದೆಯಲ್ಲಿ ಸ್ನಾನ ಮಾಡಿ ಒದ್ದೆ ಉಟ್ಕೊಂಡು ಪೂಜೆ ಮಾಡಿಕಾಗತ್ತಾ? ಅಲಕನಂದೆಯಲ್ಲಿ ಅಲ್ಲೇ ಬ್ರಹ್ಮಕಪಾಲದಲ್ಲಿ ಇಟ್ಟು ಬರಬೇಕು ಪಿಂಡ ಆಗ್ತದೆ. ಹಾಗಾದರೆ ಅಲ್ಲಿ ನಿಮಗೆ ಈ ಬಟ್ಟೆ ಹಾಕೊಳ್ರಿ, ಅಲ್ಲಿ ಸ್ವೆಟರ್ ಹಾಕೊಂಡು. ಹಾಗಾದ್ರೆ ಬದರಿಯೊಳಗೆ ಸ್ವೆಟರ್ ಹಾಕೊಂಡು ಆಚಾರ ಶ್ರಾದ್ದ ಮಾಡಿಸಿದ್ದಾರೆ, ಬೆಂಗಳೂರಲ್ಲಿ ಯಾಕೆ ಹಾಕೋಬಾರದು ಅನ್ನೋ ಹಾಗಿಲ್ಲ. ಆ ಧರ್ಮ ಇಲ್ಲಿಲ್ಲ. ಇದೆ ದೇಶಕಾಲ ವ್ಯವಸ್ಥಾ. ಯಾವ ದೇಶದಲ್ಲಿ ಯಾವ ಕಾಲದಲ್ಲಿ ಏನು ವ್ಯವಸ್ಥೆ ಇರುತ್ತೋ ಅನಿವಾರ್ಯ. ಮನೆಯಲ್ಲಿ ತಂದೆ ಶ್ರಾದ್ದ ಮಾಡುವಾಗ ಎಲ್ಲ ಹಾಲು ಮೊಸರು ಜೇನುತುಪ್ಪ ಇಟ್ಟಿದ್ದ, ಒಂದು ಬೆಕ್ಕು ಓಡಾಡ್ತಿತ್ತು. ಎಲ್ಲಿ ಬೆಕ್ಕು ಮೊಸರು ಚೆಲ್ತದೆ ಅಂತ ಅದರ ಮೇಲೊಂದು ಬುಟ್ಟಿಯನ್ನು ಮುಚ್ಚಿಟ್ಟ, ಶ್ರಾದ್ದ ಮಾಡಿದ. ಪ್ರತಿ ವರ್ಷ ಆ ಬುಟ್ಟಿಯನ್ನು ಮುಚ್ಚಿಟ್ಟು ಶ್ರಾದ್ದ ಮಾಡ್ತಿದ್ದ. ಮಗ ದೂರದಿಂದ ಕೂತ್ಕೊಂಡು ನೋಡದ. ಮುಂದೆ ಈ ಅಪ್ಪ ಸತ್ತ ಮೇಲೆ ಅವನ ಶ್ರಾದ್ದ ಬಂದ್ರೆ ಬೆಕ್ಕು ಹುಡುಕ್ಲಿಕ್ಕೆ ಹೊರಟ. ಯಾಕೆ ಬೇಕು ಅಂದ್ರೆ, ಇಲ್ಲ ಮೊದಲು ಒಂದು ಬೆಕ್ಕು ತಂದು ಬುಟ್ಟಿ ಮುಚ್ಚಿಟ್ಟು ಆಮೇಲೆ ಶ್ರಾದ್ದ. ಆಗ ಅದು ಒಂದು ಶ್ರಾದ್ದದ ನಿಯಮ ಹಾಕೊಂಡ್ಬಿಟ್ಟ ಇವ ಮಗ. ಅದು ಮನೆಯಲ್ಲಿ ಬೆಕ್ಕು ಓಡಾಡ್ತಿತ್ತು ಅಂತ ಅಪ್ಪ ಮುಚ್ಚಿಡ್ತಿದ್ದ. ಇವತ್ತಾದದ್ದು ಅದೇ ಸಮಸ್ಯೆ ನೋಡಿ. ಮೊದಲನೇದ್ದು ಏನು ಆಚರಣೆ ಮಾಡಿರ್ತಾರಲ್ಲ. ಇನ್ನೊಂದು ಮಾತು ಹೇಳ್ತೇನೆ, ಈ ಹಿರಿಯರು ಏನು ಮಾತ್ರ ಮಾಡ್ಕೋತ ಬಂದಿರ್ತಾರಲ್ಲ ಅದನ್ನು ಬಿಡು ಅಂದ್ರೆ ಬಿಡಲ್ಲ ಅವರು. ಹಿಂದೆ ವೈಯಕ್ತಿಕವಾಗಿ ತಿರುಪತಿ ಯಾತ್ರೆಗೋ ಕಾಶಿಗೋ ಹೋಗ್ಲಿಕ್ಕೆ ಇವ್ರ ಹತ್ರ ದುಡ್ಡು ಇರ್ತಿರ್ಲಿಲ್ಲ. ಶ್ರೀಮಂತರಾದವ್ರು ಏನ್ ಮಾಡೋರು, ಈ ಬಡವರನ್ನ ಕರ್ಕೊಂಡು ಹೋಗೋರು. ಮತ್ತೆ ನನ್ನ ಜೊತೆ ತಿರುಪತಿ ಬರ್ತೀಯಾ, ನಿನ್ನೆಲ್ಲ ದರ್ಶನ ಟಿಕೆಟ್, ಹೋಗೋರು ಟಿಕೆಟ್ ಮಾಡಿಸ್ತೇನೆ, ನನ್ನ ಬ್ಯಾಗ್ ತಗೊಂಡು ಬರ್ಬೇಕು ನೀನು. ಇವರಿಗೊಂದು ಆಸೆ, ಹೋದ್ರೆ ಹೋಯ್ತು, ಒಂದು ಬ್ಯಾಗ್ ತಗೊಂಡು ಹೋದರೆ ಏನೋ ದರ್ಶನ ಆಗತ್ತೆ ಅಂತ. ಆದರೆ ನೀನು ಒಬ್ಬನೇ ಬರಬೇಕು ಅಂತ ಈ ಶ್ರೀಮಂತರು ಕರ್ಕೊಂಡು ಹೋಗೋರು. ಎರಡನೇ ಸಲ ಅವ್ರ ಹೆಂಡತಿ ಕರ್ಕೊಂಡು ಹೋಗೋರು. ಅದೇನಾಗ್ಬಿಡ್ತೀಗ, ನಮ್ಮಲ್ಲಿ ಕೂಡಿ ಯಾತ್ರೆ ಇಲ್ಲ. ನಮ್ಮಲ್ಲಿ ದಂಪತಿಗಳ ಸೇರಿ ಅದು ಆಕ್ಚುಲಿ ಆದದ್ದು. ಇವರ ಹತ್ರ ದುಡ್ಡಿಲ್ಲದೆ ಇದ್ದದ್ದಕ್ಕೆ ಯಾರೋ ಇನ್ನೊಂದೇನಾಗಿರ್ತದೆ, ಯಾರೋ ಕರ್ಕೊಂಡು ಹೋಗೋದಕ್ಕೆ ನಮ್ಮಲ್ಲಿ ಕರ್ಕೊಂಡು ಹೋಗೋದೇ ಇದೆ, ನಾವು ದುಡ್ಡು ಖರ್ಚು ಮಾಡಿ ಹೋಗೋ ಹಾಗಿಲ್ಲ. ದೇವರ ದರ್ಶನಕ್ಕೆ, ಪರಮಾತ್ಮನ ದರ್ಶನಕ್ಕೆ ಗಂಡ ಹೆಂಡತಿ ಕೂಡ ಹೋಗಬಾರದು ಅಂತ ಎಲ್ಲೂ ನಿಯಮ ಇಲ್ಲ. ನಮ್ಮಲ್ಲಿ ಕೂಡಿ ಯಾತ್ರೆ ಇಲ್ಲ. ನಮ್ಮ ಅಲ್ರಿ ಜಗತ್ತಿಗೆ ಅವನು ಅವತಾರ ಮಾಡಿ ಬಂದದ್ದೇನೆ ಕಲ್ಯಾಣೋತ್ಸವ ಮಾಡಿಸ್ಲಿಕ್ಕೇನೆ. ಅವನ ಕಲ್ಯಾಣೋತ್ಸವ ಸ್ಪೆಷಲಿಸ್ಟ್ ಅವ. ನಿತ್ಯೋತ್ಸವೋ ಭವೇತೇಷಾಂ ನಿತ್ಯ ಶ್ರೀ ನಿತ್ಯ ಮಂಗಳಂ. ತುಂಬ ಬಡತನ ಅಂತ ಒಂದೇ ದೀಪವನ್ನು ಮನೆಯಲ್ಲಿ ಹಚ್ತಿದ್ರು. ಇವತ್ತಿಗೂ ಅದೇ ಪರಂಪರೆ, ಇನ್ನೊಂದು ದೀಪ ಹಚ್ಚಲ್ಲ.
ಅಲ್ಲ, ಯಾವಾಗ ಎಣ್ಣೆ ಕೊರತೆ ಇತ್ತು ಒಂದು ಹಚ್ತಿದ್ರೆ, ಇವಾಗ ದೇವರಲ್ಲಿ 2 ಲಕ್ಷ ಸಂಬಳ ಕೊಟ್ಟಿದ್ದಾರೆ, ಇನ್ನೊಂದು ದೀಪ ಹಚ್ಚು. ಕೆಲವು ಬದಲಾವಣೆ ಮಾಡಬೇಕಾಗತ್ತೆ. ಯಾವಾಗ ಇದು ಸಾಧ್ಯವಾಗತ್ತೆ? ಮೂಲವಾಗಿ ಧರ್ಮದ ಮರ್ಮ ಏನು, ಯಾವುದಕ್ಕೆ ಶಾಸ್ತ್ರ ಪ್ರಾಧಾನ್ಯತೆ ಕೊಟ್ಟಿದೆ, ಹೇಗೆ ಮಾಡಬೇಕು, ದೇಶಕಾಲ ವ್ಯವಸ್ಥೆ ಜೊತೆಗೆ ಶರೀರದ ಆರೋಗ್ಯನೂ ಶಾಸ್ತ್ರ ಹೇಳುತ್ತೆ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ. ಯಾವಾಗ ನೋಡಿ ಶ್ರಾದ್ದ ಮಾಡುವ ಯಜಮಾನ ಹಾಸಿಗೆ ಮೇಲೆ ಮಲಗಿದ್ದಾರೆ, ಕೈನೇ ಏಳಲ್ಲ ಒಂದು. ಅಂತಹ ಸಂದರ್ಭದಲ್ಲಿ ಒಬ್ಬ ಬ್ರಾಹ್ಮಣನನ್ನು ಕರೆದು ಅಕ್ಕಿ ಬೇಳೆಯನ್ನ ಅಥವಾ ಧಾನ್ಯವನ್ನ ದಕ್ಷಿಣೆಯನ್ನು ಕೊಟ್ಟು ಹಿರಣ್ಯ ಶ್ರಾದ್ದ ಮಾಡಿ ಕೃಷ್ಣಾರ್ಪಣ ಅಂದು ಶ್ರಾದ್ದ ಮಾಡಿದಂತೆ. ಇವತ್ತು ಅದೇ ನಿಯಮ ಮಾಡಿಬಿಟ್ಟಿದ್ದಾರೆ. ಹಿಂದೆಲ್ಲ ಮನೆಯೊಳಗೆ ಗಂಡ ಶ್ರಾದ್ದ ಮಾಡುತ್ತಿದ್ರೆ ಹೆಂಡತಿ ಮಡಿಯಿಂದ ಅಡಿಗೆ ಮಾಡಬೇಕು ಸೊಸೆ, ಅತ್ತೆ ಮಾವಂದರ ಶ್ರಾದ್ದಕ್ಕೆ ಸೊಸೆ ಅಡಿಗೆ ಮಾಡಬೇಕು, ಗಂಡ ಶ್ರಾದ್ದ ಮಾಡಬೇಕು. ಮನೆಯಲ್ಲಿ ಶ್ರಾದ್ದ ಅನಿವಾರ್ಯವಾಗಿ ಸೊಸೆ ಕಡಿಗೆ ಆಗೋ ಸಂಭವ ಇದ್ರೆ ಮಠ, ಅದು ಅನಿವಾರ್ಯ ಇದ್ದಾಗ ಮಠ, ಇದು ಅನಿವಾರ್ಯ ಇದ್ರೆ ಮನೆಯಲ್ಲಿ. ಏನಾಗಿದೆ ಅಂದ್ರೆ ಧರ್ಮಶಾಸ್ತ್ರದೊಳಗೆ ಕೆಲವೊಂದು ಅನುಕೂಲತೆಗೆ ಮಾಡಿಕೊಂಡು ಅದನ್ನೇ ಮುಂದುವರೆಸ್ತಾ ಬಂದುಬಿಟ್ಟಿದ್ದಾರೆ. ಎಲ್ಲಾ ವಸ್ತುಗಳಿಗೆ ಪ್ರತ್ಯೇಕವಾಗಿ ದೇಶ ಕಾಲಾದಿಭಾವಾನ ವಚನಾನ್ ಮಮ ಸತ್ತಮ. ಈ ಮಾತು ಬರೀಬೇಡಿ. ಮಡಿ ಮೈಲಿಗೆಗೆ ದೇಶ ಕಾಲ ಜೊತೆಗೆ ದೊಡ್ಡವರ ಮಾತು ಮಡಿಗೆ ಕಾರಣ. ನಾನು ಹೇಳಿದ್ದೇನೆ, ಒಂದ್ಸಲ ಹೇಳಿರ್ಬೇಕು. ಲಾತೂರಲ್ಲಿ ಸತ್ಯಾತ್ಮಕ ಚಾತುರ್ಮಾಸ್ಯ ಆಗಿತ್ತು. ಅವರು ಮಹಾರಾಷ್ಟ್ರದಲ್ಲಿ ಮೊದಲನೇ ಚಾತುರ್ಮಾಸ್ಯ ಮಾಡಿ. ಆಗ ನಾನು ಅದೇ ವಿದ್ಯಾಪೀಠದಿಂದ ಬಂದಿದ್ದೆ, 13ನೇ ಇಸ್ವಿ. ನಾನು ಲಾತೂರಲ್ಲಿ 50 ದಿನ ಮರಾಠಿಯಲ್ಲಿ ಭಾಗವತ್ ಪ್ರವಚನ ಮಾಡ್ತಿದ್ದೆ. ಇಲ್ಲಿ ಮಂಟಪ ಆದ್ರೆ ನಾನು ಇಲ್ಲೇ ಕೂತ್ಕೋಬೇಕು. ಇಲ್ಲಿ ಮಂಟಪ ಹಾಕಿದ್ರೆ ನಾನು ಇಲ್ಲಿ ಕೂತ್ಕೋಬೇಕು. ಸ್ವಾಮಿಗಳು ಪದೇ ಪದೇ ಹಿಂದೆ ನೋಡ್ತಿದ್ರು. ಮರಾಠಿಯಲ್ಲಿ ಹೇಳ್ತಿದ್ದೆ, 50 ದಿನ ಸಂಪೂರ್ಣ ಭಾಗವತ ಹೇಳಿದ್ದೆ. ಮಹಾರಾಷ್ಟ್ರದ ಮರಾಠಿಯಲ್ಲಿ ಹೇಳೋದು ಏನೋ ಸ್ವಲ್ಪ ಸಂಸ್ಕಾರ ಇತ್ತು. ಒಂದು ಸಲ ನಮಗೆ ಎಲ್ಲರಿಗೊಂದು ಪಾಳಿ ಹಾಕಿದ್ರು. ಊಟಕ್ಕೆ ಜನ ಎಲ್ಲ ಬಂದಾಗ ವ್ಯವಸ್ಥೆ ಮಾಡೋದು, ಬಡಿಸೋದು ಬೇಡ, ಎಲ್ಲಿ ಅನ್ನ ಬಂತು ಸಾರು ಬಂತು ವ್ಯವಸ್ಥೆ ಮಾಡಿ ನಮ್ಮನ್ನು ನಿಲ್ಲಿಸಿದ್ರು. ಒಂದ್ಸಲ ಯಾರು ಬಹಳ ಜನ ಇರಲಿಲ್ಲ. ಜನ ಇಲ್ಲ, ಒಂದು ಎಲೆ ಖಾಲಿ ಇತ್ತು. ನಾನು ಇನ್ನು ಪಂಚೆ ಉಟ್ಕೊಂಡು ನಿಂತಿದ್ದೆ. ಹೋಗೋ ಊಟ ಕೂತ್ಕೋ, ಇವತ್ತು ಜನ ಇಲ್ಲ, ಯಾಕೆ ನಿಂತ್ಕೊಂಡಿ ಅಂದರು. ಎಲೆ ಒಂದು ಖಾಲಿ ಇದೆ, ಹೋಗುವುದು. ಸರಿ ಅಂತ ನಾನು ಹೊರಟೆ. ಇಲ್ಲಿದೆ ಎಲೆ, ಅಲ್ಲೇನೋ ಹೊರಟೆ ಅಂದರು. ಇಲ್ಲ, ಮಡಿ ಪಂಚೆ ಉಟ್ಕೊಂಡು ಬರ್ತೇನೆ, ಮೈಲಿಗಿದ್ದೇನೆ. ಹಿಂಗೆ ತಲೆ ಮೇಲೆ ಹೊಡೆದ್ರು. ಮಡಿ ಯಾರಿಗೆ ಹೋಗ್ಬಿಡು ಹೋಗೋದು. ಹೋಗ್ಲಿಲ್ಲ ನಮ್ಮ ಮಡಿ ಉಟ್ಕೊಳ್ಳಿಕ್ಕೆ. ಈ ಹೊಡೆದು ತಲೆ ಮೇಲೆ ಹೊಡೆದು ಮಡಿಯಾಗಿ ಕೂತ್ಕೊ ಹೋಗು. ವಚನ ನಮ್ಮ ಸಂತನ ಕೃಷ್ಣ ಹೇಳ್ತಾನೆ, ಜ್ಞಾನಿಗಳು ಹೇಳಿದ್ರೆ ಸಾಕು ಮಡಿಯಾದ. ಪುರಂದರದಾಸರ ಕಥೆಯಲ್ಲಿ, ವಿಜಯದಾಸರ ಕಥೆಯಲ್ಲಿ ಹೇಳ್ತೀವಲ್ಲ, ಇದೆಲ್ಲ ಮಡಿ ಮೇಲಿಗೆ ಬಗ್ಗೆ ಪರಮಾತ್ಮ ಹೇಳ್ತಾನೆ. ಕೃಷ್ಣ ಸಾರೋಗ ದೇಶಾನಾಂ ಬ್ರಾಹ್ಮಣಾನಾಂ ಶುಚಿರ್ಭವೇ ಕೃಷ್ಣ ಸಾರೋಗ್ಯ ಸೌವೀರ ಶಕ್ತಿ ಕಾಟಕ ಸೇರಿನಃ. ಯಾವ ಭರತಖಂಡದಲ್ಲಿ ಶಾಲಿಗ್ರಾಮ ಕ್ಷೇತ್ರ ಅಂತ ಕರೆಸ್ಕೊಂಡಿದೆ, ವಿಶೇಷವಾಗಿ ಇವತ್ತದು ನೇಪಾಳ ಆಗಿದೆ. ಆಕ್ಚುಲಿ ಎಲ್ಲ ಒಂದೇ ಇತ್ತು ಅನ್ನೋದಕ್ಕಾಗಿಯೇ ಪರಮಾತ್ಮ ನೋಡಿ, ಇವತ್ತು ಹೊರದೇಶದ ಯಾತ್ರೆ ನಿಷೇಧ ಮಾಡಿದರೂ ಪೀಠಾಧಿಪತಿಗಳು ನೇಪಾಳ ಯಾತ್ರೆಗೆ ಹೋಗ್ತಾರೆ. ಆಕ್ಚುಲಿ ಅದಕ್ಕೂ ವೀಸಾ ಪಾಸ್ಪೋರ್ಟ್ ಬೇಕಿವತ್ತು. ಆದರೂ ಸಾಕ್ಷಾತ್ ಪರಮಾತ್ಮ ಶ್ರೀರಾಮಚಂದ್ರನೇ ಅಲ್ಲಿನ ಸೀತಾದೇವಿಯನ್ನು ಮದುವೆ ಮಾಡಿಕೊಂಡರು. ಎಲ್ಲದಕ್ಕಿಂತ ದೊಡ್ಡದು ನೇಪಾಳ ಯಾತ್ರೆಗೆ ಪ್ರಧಾನ ಕಾರಣ ಅಂದ್ರೆ ಅದು ಶಾಲಿಗ್ರಾಮ ಕ್ಷೇತ್ರ. ಗಂಡಕಿ ನದಿ, ಸಾಕ್ಷಾತ್ ಬ್ರಹ್ಮದೇವರು ವಜ್ರಕೀಟ ಅನ್ನೋ ಹುಳವಾಗಿ ಶಾಲಿಗ್ರಾಮವನ್ನು ಕೊರಿತಾರೆ. ಎಲ್ಲಿ ಶಾಲಿಗ್ರಾಮದ ಸನ್ನಿಧಾನ ಇರುತ್ತೋ ನೋಡಿ, 12 ಶಾಲಿಗ್ರಾಮ ಒಬ್ಬ ಬ್ರಾಹ್ಮಣನ ಮನೆಯಲ್ಲಿದ್ದರೆ ಅದೊಂದು ಕ್ಷೇತ್ರ. ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ 12 ಶಾಲಿಗ್ರಾಮದ ಪೂಜೆ ನಡೀತಿದ್ರೆ ಆ ಮನೆಯ ಸುತ್ತಲೂ 100 ಕಿಲೋಮೀಟರ್ ಅಕ್ಕಪಕ್ಕ ಎಡಬಲಗಳಲ್ಲಿ ಭೂತ ಪ್ರೇತಗಳ ಬಾಧೆ ಇರಲ್ಲ ಅಂತಾರೆ. ಶಾಲಿಗ್ರಾಮದ ಪೂಜೆಗೆ ಅಷ್ಟು ಮಹತ್ವವನ್ನು ಶಾಸ್ತ್ರ ಕೊಟ್ಟಿದೆ. ವಿಶೇಷವಾಗಿ ಈ ತರಹದ ದೇಶಕಾಲಗಳಲ್ಲಿ ನೋಡಿ, ನೀರು ತುಂಬಿಟ್ರೆ 3 ದಿನ ಮಡಿ ಬಳಸ್ಕೊಳ್ಳಿ. ಈ ಗ್ರಹಣ ಕಾಲದಲ್ಲಿ ಅನಿವಾರ್ಯವಾಗಿ ಬೋರ್ವೆಲ್ ಇದ್ರೆ ಸಮಸ್ಯೆ ಇಲ್ಲ. ಈ ಟ್ಯಾಂಕು ಮೇಲೆ ಸಂಪಿನಿಂದ ಟ್ಯಾಂಕಿಗೆ ಹೋಗಬೇಕು, ಇರೋ ಟ್ಯಾಂಕ್ ಎಲ್ಲ ನೀವು ಖಾಲಿ ಮಾಡಿದ್ರೆ 4ನೇ ದಿನ ಮಾಡೋದೇ. ಅಂತಹ ಸಂದರ್ಭದಲ್ಲಿ ಪರಮಾತ್ಮನ ದೇಹದಿಂದ ಬಂದಂತಹ ದರ್ಭೆಗಳನ್ನು ಹಾಕಿ ಅಕಸ್ಮಾತ್ತಾಗಿ ಅದನ್ನು ಪೂರ್ಣವಾಗಿ ಬಳಸಲಿಕ್ಕಾಗದಿದ್ದರೂ ಮಡಿ
ಅಷ್ಟೊಂದು ಮಾತಾಡ್ತಾನೆ ನೋಡಿ. 10-15 ಸಾವಿರ ಲೀಟರ್ದಷ್ಟು ದೊಡ್ಡದಾದ ಟ್ಯಾಂಕ್ ಇದ್ರೆ ಅದರಿಂದ ನೇರವಾಗಿ ಬರ್ತಿದ್ರೆ ಅದನ್ನು ಮಡಿ ತಗೋಬಹುದು ಅಂತಾರೆ ಪರಮಾತ್ಮ. ನದಿಯಲ್ಲಿ ಸ್ನಾನ ಪರಮ ಉತ್ತಮ. ಭಾವಿಗಳಲ್ಲಿ 2 ತರಹ ಇದೆ. ಭಾವಿಗೆ ನೋಡಿ ಸಂಸ್ಕೃತದಲ್ಲಿ ವಾಪಿ ಅಂತ ಒಂದು, ಕೂಪ ಅಂತ ಒಂದು. ಕೂಪ ಅಂದ್ರೆ ಏನು? ಸೇರಿ ಸ್ನಾನ ಮಾಡೋದು. ವಾಪಿ ಅಂದ್ರೆ ಇಳಿದು ಅವಗಾಹನ ಮಾಡೋದು. ಮೊದಲು ನದಿ, ಸರೋವರ, ಭಾವಿ, ಆನಂತರ ಬೋರ್ವೆಲ್ಲು, ಕೊನೆ ಪಕ್ಷ ಡೈರೆಕ್ಟ್ ಆಗಿ ಸಂಪಿನಿಂದ ಮೇಲೆ ಹೋಗುತ್ತೆ. ಆ ಸಂಪಿನ ಟ್ಯಾಂಕಿನಿಂದ ಬರುತ್ತಲ್ಲ, ಅದನ್ನು ಪರವಾಗಿಲ್ಲ ತಗೊಂಡು ದೇವರ ಪೂಜೆ ನೀನು ಮಾಡು. ಹಾಗೇನೆ ಅಡಿಗೆಗೂ ವ್ಯವಸ್ಥೆ ಇದೆ. ಒಂದು 10,000 ಜನ ಆಗುವಷ್ಟು ಅನ್ನ ಮಾಡಿಟ್ಟಿದ್ದಾರೆ. ಒಂದು 3-4 ಪಾತ್ರೆಯಲ್ಲಿ ಒಂದು ನಾಯಿ ಬಂದು ಮುಟ್ಟಿದ್ರೆ ಇಡೀ ಅನ್ನ ಮೈಲಿಗೆಲ್ಲ. ಯಾವ ಭಾಗಕ್ಕೆ ನಾಯಿ ಮುಟ್ಟಿದೆ ಅಷ್ಟು ಭಾಗ ತೆಗೆದರೆ ಉಳಿದದ್ದೆಲ್ಲ ಮಡಿ ಬರುತ್ತದೆ. ಆದರೆ ಈ ನಿಯಮ ಸಣ್ಣ ಸಣ್ಣ ಪಾತ್ರೆಯಲ್ಲಿ ಮಾಡೋದಾಗಿಲ್ಲ. ಸಣ್ಣ ಸಣ್ಣ ಪಾತ್ರೆಗಳಲ್ಲಿ ಅಶುಚಿಯಾದರೆ, ಮೈಲಿಗೆ ಆದರೆ ಅದನ್ನ ಸರ್ವತಾ ಮಡಿ ಬರೋದಿಲ್ಲ. ಇನ್ನೊಂದು ಮಾತು ಹೇಳ್ತಾರೆ ದೇವರು, ಈ ದೇವರ ಪೂಜೆ ಮಾಡುವ, ದೇವರ ಅಭಿಷೇಕ ಮಾಡುವ ತಟ್ಟೆನೋ, ತೀರ್ಸೌಟೋ, ಆಚು ಇವೆಲ್ಲ ಅಕಸ್ಮಾತ್ತಾಗಿ ಎಂಜಲಾದರೆ, ಬೆಳ್ಳಿಯ ಪಾತ್ರೆ ಇರುತ್ತದೆ, ಬೆಳ್ಳಿ ಹರಿಯಾರತಿ ಇರ್ತದೆ, ಏನೋ ಮಾಡ್ತಾ ಎಂಜಲಾಗಿ ಬಿಟ್ರೆ, ತಾಮ್ರದ್ದು ಹಿತಾಳೆ ಪಾತ್ರೆಗಳಿಗೆ ಮಾತ್ರ ಹುಣಸೆ ಹಣ್ಣು, ಬೆಳ್ಳಿ ಪಾತ್ರೆಗಳಿಗೆ ಕೆಂಡದಿಂದ ಶುದ್ಧಿ ಅಂತಾನೆ. ಬೆಳ್ಳಿ ಪಾತ್ರೆ, ಬಂಗಾರ ಪಾತ್ರೆಗಳು ಎಂಜಲಾದರೆ 1-2 ಕೆಂಡ ಅದರಲ್ಲಿ ಹಾಕಿ ಆ ಕೆಂಡದಿಂದ ಎಲ್ಲ ಕಡೆಗೆ ಅಲ್ಲಾಡಿಸಿ ಆನಂತರ ಅದನ್ನು ತೊಳಿಬೇಕಂತ. ಅಗ್ನಿಯಿಂದ ಪಾತ್ರೆಗಳಿಗೆ, ಹುಣಸೆ ಹಣ್ಣಿನಿಂದ ಕೆಲವುಗಳಿಗೆ, ಅಗ್ನಿಯಿಂದ ಕೆಲವುಗಳಿಗೆ, ಕೆಲವುಗಳಿಗೆ ಕಾಲದಿಂದ ಶುದ್ಧಿ ಅಂತಾನೆ. ಕಾಲದಿಂದ ಶುದ್ಧಿ. ಮಲ್ಖೇಡದಲ್ಲಿ ಟೀಕಾರರ ಆರಾಧನೆಯಲ್ಲಿ 10,000 ಜನ ಊಟ ಮಾಡ್ತಾರೆ. ಎಲ್ಲರೂ ಊಟ ಮಾಡಿ ಕೈ ತೊಳ್ಕೊಂಡು ಅಕ್ಷರ ಸ್ವಾಮಿಗಳ ವಂದನಾಕ್ಷರ ಕೊಡಬೇಕು. ಅದೇ ಎಲೆಗಳು ಓಡಾಡ್ತಾರೆ. ಮುಸ್ರಿ ಅಲ್ವಾ ಅದು? ಇನ್ನು ಎಂಜಲುಗಳಂತೂ ಆಗಿರಲಿಲ್ಲ. ಅದಕ್ಕೆ ದೇವರ ಅಲ್ಲೊಂದು ಹೇಳ್ತಾನೆ ಉದ್ಧವನಿಗೆ, 16,000 ಜನ ಊಟ ಮಾಡಿದರೆ ಆ ಎಲೆಗಳ ಮೇಲೆ ಗಾಳಿ ಹಾಯ್ದು ಹೋದರೆ ಸಾಕು, ಅಲ್ಲಿ ಓಡಾಡಿದ್ರು ಮುಸ್ರಿ ಇಲ್ಲ. ವಾಯು ಸಂಚಾರವಾದರೆ ಅಲ್ಲ, ಫ್ಯಾನ್ ಹಚ್ಚಿದ ಇಷ್ಟಲ್ಲ, ಸಾವಿರಾರು ಜನ. ಯಾಕಂದ್ರೆ ಒಂದು 2-3 ಗಂಟೆ ಎಂಜಲುಗೋ ಮಾಡ್ಲಿಕ್ಕೆ ಟೈಮ್ ಇದೆ. ಅಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಅಲ್ಲಿ ಗಾಳಿ ಹಾಯದು ಹೋದರೆ ಸಾಕು, ಅದನ್ನು ಅವಶ್ಯವಾಗಿ ಮಡಿಗೆ ತಗೊಳ್ಳಬಹುದು. ಇನ್ನು ಹಾಲು, ಮೊಸರು, ಪಲ್ಯ ವಿಷಯದಲ್ಲಿ ಹೇಳ್ತಾನೆ, ಈಗ ದೇವರ ಅಭಿಷೇಕಕ್ಕಾಗಿ 1/2 ಲೀಟರ್ ಹಾಲು ತರ್ತೀರಿ, ಪಾಕೆಟ್ ಹೊಡಿತೀರಿ ಪಾತ್ರೆಯಲ್ಲಿ. ಅದನ್ನು ಕೆಲವರು ಪಾಪ ನೋಡ್ಬೇಕು, ಪಾಕೆಟ್ ನಾನು ಮುಟ್ಟಲ್ಲ, ನೀನೇ ತಮಗಿಯಲ್ಲಿ ಹಾಕು ಅಂತಾರೆ. ಆ ಪಾಕೆಟ್ ಹಾಲೊಳಗೆ ನೀರಿಲ್ವಾ? ಆ ನೀರು ಡಾಬ್ ಹಿಡ್ಕೊಂಡು ಹಾಕಿದಾರ, ಅದ್ಯಾಕೆ ಮಡಿ ಬರುತ್ತೆ? ಶುದ್ಧವಾಗಿ ಆಕಳಿನಿಂದ ಹಿಂಡಿ ನಿಮಗೆ ಪಾಕೆಟ್ ಅಲ್ಲಂತೂ ಕೊಡ್ಲಿಲ್ಲ. ಹಾಗಾದ್ರೆ ಪಾಕೆಟ್ ಒಳಗೆ ಕಂಪನಿಯಿಂದ ಬರಬೇಕಾದ್ರೆ ನೀರು ಹಾಕ್ಬಿಟ್ಟಿರ್ತಾರಲ್ಲ. ನೀವು ಪಲ್ಯಕಾಯಿ ತರೋದಕ್ಕೆ ಹೋದವರಿಗೆ ಗೊತ್ತಿರ್ತದೆ. ಪಲ್ಯ ತರೋದಕ್ಕೆ ಹೋದರೆ ಈ ಎಳೆ ಸೌತೆಕಾಯಿ ಅಥವಾ ಏನು ತಗೊಳ್ಬೇಕಾದ್ರೆ, ನೋಡಪ್ಪ ಕಹಿ ಇದ್ರೆ ಹಾಕ್ಬೇಡ ಅಂದ್ರೆ ಆಗ ನಿನ್ ಮುಂದೆ ತಿಂತಾನೆ, ಹೀಗೆ ಕಚ್ಚುತ್ತಾನೆ, ನೋಡಿ ನಾನು ತಿಂತಿದ್ದೇನೆ ಅಂತಾನೆ. ಅದೇ ಕೈಯಿಂದ 1 kg ಪಲ್ಯ ಕೊಡ್ತಾರೆ, ಸೌತೆಕಾಯಿ ಮನೆಗೆ ತರ್ತೀರಿ, ತೊಳಿತೀರಿ, ಪರವಾಗಿಲ್ಲ. ತೊಳೆದು ನೀವು ಪಲ್ಯ ಮಾಡಿದ್ರು ಆ ವ್ಯಕ್ತಿ ಎಂಜಲ ಮಾಡಿ ಕೊಟ್ಟದ್ದು ಅದನ್ನು ಒಂದೇ ಮೊದಲು ದೇವರ ಹೆಂಗೆ ತಗೊಳ್ತಾನೆ? ಇಲ್ಲೆಲ್ಲ ಮಡಿ ಮಾಡೋದು ಹೇಗೆ? ಇದಕ್ಕೆ ದೇವರ ಒಂದೇ ಮಾತು ನೋಡಿ, ಇಂಥ ಸಂದರ್ಭದಲ್ಲಿ ಹಾಲು, ಮೊಸರು, ಕಾಯಿ ಪಲ್ಯ ಇವುಗಳಲ್ಲಿ ನೀವು ಹಣ ಕೊಟ್ಟು ತಗೊಳ್ತೀರಲ್ಲ, ದ್ರವ್ಯದಿಂದ ತಗೊಂಡ ಕ್ಷಣ ಕ್ರಯ ವಿಕ್ರಯ ಅಂತಾರಲ್ಲ, ಕ್ರಯ ಆದರೆ ಆ ವ್ಯಕ್ತಿಯಿಂದ ಹಣವನ್ನು ಕೊಟ್ಟು ತಗೊಂಡ್ರೆ ಸಾಕು, ಅವುಗಳನ್ನು ಶುದ್ಧವಾಗಿ ಬಳಸಬಹುದು. ಕೆಲವು ಮಾತುಗಳನ್ನ ಜೋರಾಗಿ ಪ್ರವಚನದಲ್ಲಿ ಹೇಳಲಿಕ್ಕೂ ಬರಲ್ಲ. ಬೇರೆ ಎಲ್ಲ ಅದೇ ದೊಡ್ಡದು. ಇವತ್ತು ಅದೇ ಹೇಳಿದಲ್ಲ, ಚಂದ್ರಶೇಖರಾಚಾರ್ಯ ಪ್ರವಚನ ಮಾಡುವಾಗ ದೇವರಿಗೆ ಏರಿಸಬೇಕಾದ ಹೂಗಳ ಬಗ್ಗೆ ಅವ್ರು ಹೇಳ್ತಿದ್ರ. ಆಕ್ಚುಲಿ ಇರೋದೇ ಶ್ರೀಮದಾಚಾರ್ಯರು ತಂತ್ರಸಾರದಲ್ಲಿ ಹೇಳ್ತಾರೆ, ಟೀಕಾರಾಯರು ಪದ್ಯಮಾನದಲ್ಲಿ ಹೇಳ್ತಾರೆ.
ದೇವರಿಗೆ ಸಮರ್ಪಣೆ ಮಾಡೋ ಹೂವು. ಸಾಧ್ಯವಾದರೆ ನಿಮಗೆ ಮನೆಯಲ್ಲಿ ಹೂವು ಬೆಳೆಸ್ಲಿಕ್ಕೆ ಆಗೋದಿಲ್ಲ ಅಂದ್ರೆ ಮಾರ್ಕೆಟಿಂದ ಬಿಡಿ ಹೂವು ತಗೊಂಡ್ಬನ್ನಿ, ನೀವೇ ಮಾಲೆ ಕಟ್ಟಿ. ಕಟ್ಟಿದ ಮಾಲೆ ತರಬೇಡಿ. ಕಟ್ಟಿದ ಮಾಲೆ ಎರಡಕ್ಕೆ ವ್ಯತ್ಯಾಸ ಇದೆ. ಯಾಕಂದ್ರೆ ಆ ಕಟ್ಟಿದ ಮಾಲೆ ಏನೋ ಆಗಿರ್ತದೆ. ಪಾಪ ಇದೇ ವಿಷಯವನ್ನ ಅವರು ಪ್ರವಚನ ಮಾಡ್ತಿದ್ರೆ ಅದು ಯೂಟ್ಯೂಬ್ ಅಲ್ಲಿ ಯಾರೋ ಕೇಳಿಬಿಟ್ಟು, ಓ ನೀವು ಕಟ್ಟಿದ ಮಾಲೆ ತರಬೇಡ ಅಂತ ಪ್ರವಚನದಲ್ಲಿ ಹೇಳಿದ್ದೀರಾ, ಆ ಹೂವ ಮಾರೋರ ಗತಿ ಏನು, ಹೊಟ್ಟೆ ಮೇಲೆ ಕಾಲು ಕೊಟ್ಟಂಗಲ್ಲೇನು, ಇನ್ನೊಬ್ಬರಿಗೆ ತೊಂದರೆ ಕೊಡ್ತೀರಾ, ನೋಡ್ಲಿ ಇವ್ರ ಮೇಲೆ. ಅದು ಆಕ್ಚುಲಿ ಹೇಳುವ ಮಾತು, ದೇವರಿಗೆ ಅಭಿಷೇಕ ಮಾಡುವ ನೀರು, ಅರ್ಚನೆ ಮಾಡುವ ಹೂವು. ಮಧ್ವಾಚಾರ್ಯರು ಬ್ರಹ್ಮದೇವರು ಮಾಡುವಷ್ಟು ಯೋಗ್ಯತೆ ನಮ್ಮದಲ್ಲದೆ ಇದ್ರೂ ಕೂಡ ಕನಿಷ್ಠ ಪಕ್ಷ ಎಷ್ಟು ನಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಾಗುತ್ತೋ, ಎಷ್ಟು ಶುದ್ಧವಾಗಿ ಮಾಡಿದರೆ ಪರಮಾತ್ಮ ಸ್ವೀಕಾರ ಮಾಡಿ ಅನುಗ್ರಹ ಮಾಡ್ತಾನೋ ಅಷ್ಟನ್ನು ಮಾತ್ರ ಅವಶ್ಯವಾಗಿ ಮಾಡಬೇಕು. ಕೆಲವು ಪದಾರ್ಥಗಳಿಗೆ ಕಾಲದಿಂದ ಶುದ್ಧಿ, ಕೆಲವುಗಳಿಗೆ ಮಾತಿನಿಂದ ಶುದ್ಧಿ, ಕೆಲವು ಪದಾರ್ಥಗಳಿಗೆ ವ್ಯವಹಾರವನ್ನ ಮಾಡುವುದರಿಂದ ಶುದ್ಧಿಯಾಗತ್ತೆ. ಇನ್ನೂ ಕೆಲವು ಮಾತಾಡ್ತಾನೆ, ಈ ಕನ್ಯಾನ್ನ ಕೊಡಬೇಕಾದರೆ ಸಗೋತ್ರ ವಿವಾಹ ಯಾಕೆ ಮಾಡಬಾರದು? ವಧುವರರ ಗೋತ್ರ ಒಂದೇ ಆದರೆ ಯಾಕೆ ಕನ್ಯಾದಾನ ಮಾಡಬಾರದು? ಕನ್ಯಾದಾನ ಮಾಡೋದಕ್ಕೆ ಗೋತ್ರ ಒಂದೇ ನೋಡ್ಬೇಕಾ, ರಾಶಿ ನಕ್ಷತ್ರ ನೋಡ್ಬೇಕಾ? ಗುಣ ಕಲಿಯೋದಂದ್ರೆ ಏನು ನೋಡಿ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಈ ನಾಲ್ಕರಲ್ಲೂ ಮದುವೆ ಇದೆ ತಾನೆ. ಹಾಗಾದ್ರೆ ನಾಲ್ಕು ಜಾತಿಯವರು ಮದುವೆ ಮಾಡ್ಕೊಳ್ತಾರೆ. ಆದರೆ ಜಾತಕ ಎಲ್ಲರೂ ಬೇರೆ ಬೇರೆ ರೀತಿಯಿಂದ ನೋಡೋದಿದೆ. ಯಾಕಂದ್ರೆ ವೈಶ್ಯ ಶೂದ್ರರಲ್ಲಿ ಬಹಳ ಗೊಂದಲ ಇರಲ್ಲ, ಅವರಿಬ್ಬರು ಅನ್ಯೋನ್ಯವಾಗಿದ್ದರೆ ಸಾಕು. ಬ್ರಾಹ್ಮಣದಲ್ಲಿ ಹಾಗಲ್ಲ, ಮದುವೆ ಮಾಡಿಕೊಂಡು ಹೆಂಡತಿ ನಾಳೆ ಜಪಕ್ಕೆ, ಪೂಜೆಗೆ, ಪಾರಣೆಗೆ, ಮಡಿಮೇಲಿಗೆಗೆ, ಅದರೆಲ್ಲ ವಿಭಿನ್ನತೆ ಇದೆ. ಅದನ್ನು ಪರಮಾತ್ಮ ತಿಳಿಸ್ತಾನೆ. ಬಹಳ ಅನೇಕ ವಿಷಯಗಳು, ಯಾವುದು ಮಡಿ, ಯಾವುದು ಮೈಲಿಗೆ. ಶ್ರಾದ್ದದ ಬಗ್ಗೆ ಕೇಳ್ತಾನೆ. ಶ್ರಾದ್ದಕ್ಕೆ ಅಡಿಗೆ ಏನು ಮಾಡಬೇಕು, ಶ್ರಾದ್ದಕ್ಕೆ ಮಾಡಬೇಕಾದ ಪಲ್ಯಕಾಯಿಗಳೇನು. ಕೆಲವೊಂದು ನಿಷೇಧ ಇದೆ ಶ್ರಾದ್ದಕ್ಕೆ. ಈ ಶ್ರಾದ್ದದಲ್ಲಿ ಪೂರ್ವ ಭುಕ್ತಕ್ಕೆ ಕೂಡ್ತಾರಲ್ಲ, ಪೂರ್ವ ಪಂಕ್ತಿಗೆ ಅಡಿಗೆಯನ್ನು ಮಾಡಿದರೆ ಸರ್ವಕ ಅಡಿಗೆಯಲ್ಲಿ ಒಗ್ಗರಣೆಯಲ್ಲಿ ಹಿಂಗ್ ಹಾಕಬಾರದಂತೆ. ಪೂರ್ವ ಭುಕ್ತದ ಅಡಿಗೆಯಲ್ಲಿ ಒಗ್ಗರಣೆಯಲ್ಲಿ ಹಿಂಗ್ ಹಾಕಿದರೆ ಆ ಇಂಗು ಒಗ್ಗರಣೆಯ ವಾಸನೆಯಿಂದ ಬಾಗಿಲುವರೆಗೆ ಬಂದ ಪಿತೃಗಳು ಶಾಪ ಕೊಟ್ಟು ತಿರುಗಿ ಹೋಗ್ತಾರೆ. ಶ್ರಾದ್ದಕ್ಕೆ ಕುಂಬಳಕಾಯಿ ಬಳಸಬಾರದು, ಆಲೂಗಡ್ಡೆ ಬಳಸಬಾರದು. ಆಲೂಗಡ್ಡೆ ಅವತ್ತಲ್ಲ ಕೆಲವು ಏನಾಗಿ ಯಾಕೆ ಇದನ್ನು ಹೇಳ್ತಿದ್ದಾರೆ ಅಂದ್ರೆ, ಈಗ ಏನಾಗಿದೆ ಅಂದ್ರೆ ಯಾರ ಶ್ರಾದ್ದ ಮಾಡ್ತಾರೆ ನೋಡಿ ಅವ್ರಿಗೆ ಏನು ಸೇರ್ತಿತ್ತು ಅದನ್ನು ಮಾಡಿಸ್ಬಿಡ್ತಾರೆ. ಈಗ ಪುಣ್ಯಕ್ಕೆ ಅವ್ರಿಗೆ ಉಳ್ಳಾಗಡ್ಡಿ ಬರೀ ಸೇರ್ತಿತ್ತು ಅದನ್ನು ಮಾಡಿಸಿಡೋರಿನ ಮೇಲೆ. ಹಾಗಾಗಿ ಶ್ರಾದ್ದದ ಬಗ್ಗೆ ಬಹಳ ಸುಂದರವಾಗಿ ದೇವರು ಹೇಳ್ತಾನೆ. ನಾಳೆಗೆ ಒಂದು ದಿವಸ ದಸರಾಜರ ಆರಾಧನೆ ನಿಮಿತ್ತವಾಗಿ 11ನೇ ಸ್ಕಂದದ ಶ್ರವಣ ಮಾಡೋಣ. ಆಮೇಲೆ 8, 9 2 ದಿನ ದ್ವಾದಶ ಸ್ಕಂದದ ಶ್ರವಣವನ್ನು ಮಾಡಿ 2 ಸ್ಕಂದಗಳನ್ನು 9ನೇ ತಾರೀಕು ದೇವರಿಗೆ ಸಮರ್ಪಣೆಯನ್ನು ಮಾಡೋಣ. ಅನೇಕ ವಿಚಾರಗಳು ಆ ವಿಕಾಸ ಸ್ಕಂದದಲ್ಲಿ ಪ್ರಾಯ ಪ್ರತಿನಿತ್ಯದ ನಮ್ಮ ಜೀವನಕ್ಕೆ ಬೇಕಾಗುವ ಯಾವುದೇ ಹರಿಹಬ್ಬ ದಿನಗಳನ್ನು ಹೇಗೆ ಮಾಡೋದು, ಯಾವುದೇ ಆಚರಣೆಯನ್ನು ಹೇಗೆ, ಅದು ವರಮಹಾಲಕ್ಷ್ಮಿ ಪೂಜೆನೇ ಆಗಿರಬಹುದು, ಶ್ರಾವಣ ಶುಕ್ರವಾರ ಪೂಜೆ ಇರಬಹುದು, ಗಣಪತಿ ಪೂಜೆ ಇರಬಹುದು, ನೈವೇದ್ಯ ಯಾವಾಗ ವೈಶ್ವದೇ ಗೊಂದಲ. ಈ ಶ್ರಾವಣ ಮಾಸದಲ್ಲಿ ಲಕ್ಷ್ಮಿಗೆ ನೈವೇದ್ಯ ಮಾಡ್ತಾರಲ್ಲ, ಆ ಲಕ್ಷ್ಮೀ ದೇವಿಗೆ ನೈವೇದ್ಯ ಈಗೇನಾಗ್ತದೆ, ಬೆಳಗ್ಗೆ ಒಂದು ಅನ್ನ ಪಾಯಸ ಮಾಡಿ ದೇವರ ನೈವೇದ್ಯ ಮಾಡ್ತಾರೆ. ಆಮೇಲೆ ಎಲ್ಲ ಅಡಿಗೆ ಆದ ತಕ್ಷಣ ಲಕ್ಷ್ಮೀ ದೇವಿಗೆ ತಪ್ಪು. ಮೊದಲು ಅದು ದೇವರಿಗೆ ಮಾಡಿ ಲಕ್ಷ್ಮೀ ದೇವಿಗೆ ಮಾಡಿ. ಅದನ್ನ ದೇವರಿಗೆ ಮಾಡದೆ ಡೈರೆಕ್ಟ್ ಆಗಿ ನೀವು ಲಕ್ಷ್ಮೀ ದೇವಿಗೆ ಇಟ್ಟರೆ ಶರ್ವತಾ ತಗೊಳ್ಳಲ್ಲ ಅವಳು. ನೀವು ಮಾಡಬಹುದು, ದೇವರಿಗೆ ಸಮರ್ಪಣೆ ಮಾಡದೆ ದೇವತೆಗಳು ತಗೊಳ್ಳಲ್ಲ, ಗೊಂದಲ ಮಾಡ್ಕೊಳ್ತಾರೆ. ಅದರಲ್ಲೂ ಶ್ರಾವಣ ಮಾಸದಲ್ಲಿ ಗೊಂದಲ ಏನು ದೊಡ್ಡದು ಅಂದ್ರೆ, ಮೊದಲಿನ 2 ಶುಕ್ರವಾರ ವ್ರತದಲ್ಲೇ ಬರೋದು. ಆಷಾಢ ಶುದ್ಧ ಏಕಾದಶಿಯಿಂದ ಶ್ರಾವಣ ಶುದ್ಧ ಏಕಾದಶಿವರೆಗೆ ಮೊದಲನೇ ವ್ರತ, 2 ಶುಕ್ರವಾರ ಬಂದೋಗಿರ್ತದೆ. ಕೆಲವರಿಗೆ ಏನೋ ಭಾವನೆ ಏಕಾದಶಿಯಲ್ಲಿಯೂ ಕೂಡ ಅದು ನಡೀತದೆ ಅಂತ ಅನಾವೃತ ಅಡಿಗೆ ಮಾಡಲು ನೈವೇದ್ಯ ಮಾಡ್ತಾರೆ. ಬಹಳ ಗೊಂದಲ. ಆ ದೇವತೆಗಳಿಗೆ ತಗೊಳ್ಬೇಕು ಬಿಡಬೇಕು ನೋಡಿ. ಪರಮಾತ್ಮನಿಗೆ ವ್ರತ ಇಲ್ಲ, ಸರ್ವವು ಎಲ್ಲ ವಿಧಿ ನಿಷೇಧ ಮೀರಿದವ. ಆದರೆ ಲಕ್ಷ್ಮೀ ದೇವಿಯನ್ನು ಆರಂಭ ಮಾಡಿ ನಿತ್ಯ ಮುಕ್ತಳು. ಆದರೆ ಅವಳು ಕೂಡ ಚಾತುರ್ಮಾಸ್ಯ ವ್ರತ, ವಿಷ್ಣು ಪಂಚಕಾದಿ ವ್ರತಗಳು ಎಲ್ಲವೂ ಲಕ್ಷ್ಮೀ ದೇವಿ ಮಾಡ್ತಾಳೆ. ದೇವರ ಪ್ರೀತಿಗಾಗಿ ಅವಳು ವ್ರತ ಉಪವಾಸ ಮಾಡ್ತಾಳಂತೆ. ಹಾಗಾಗಿ
ಯಾವುದೇ ಹಬ್ಬ ನೀವು ಮಾಡಿದರೂ ಅದರ ಬಗ್ಗೆ ತಿಳ್ಕೊಳ್ಬೇಕು. ಈ ಗಣಪತಿ ನೈವೇದ್ಯ ಯಾವಾಗ ವೈಶ್ಯದೇವ ಆದ್ಮೇಲೆ ಮಾಡಬೇಕೋ ಮೊದಲೇ ಮಾಡಬೇಕು. ಗಣಪತಿ ನೈವೇದ್ಯ ಹೆಣ್ಮಕ್ಳು ತಿನ್ನಬಾರದೋ ತಿನ್ಬೇಕು, ಏನು ಗೊಂದಲ ಮಾಡ್ತಾರೆ. ಕೆಲವರು ಪ್ರಶ್ನೆ, ಗಣಪತಿಗೆ ನೈವೇದ್ಯ ಮಾಡಿದ್ದನ್ನ ಗಂಡಸರಿಗೆ ಹಾಕಬಾರ್ದು ಅಂತ. ಅಲ್ಲ, ಯತಿಗಳ ಹಸ್ತೋದಕನೇ ಹಾಕ್ಲಿಕ್ಕೆ ಬರ್ತದ ಅಂದಮೇಲೆ ಗಣಪತಿ ನೈವೇದ್ಯಕ್ಕೆ ಏನು? ತಾರತಮ್ಯದಲ್ಲಂತೂ ಯತಿಗಳಿಗಿಂತ ದೊಡ್ಡವನಲ್ವ ಗಣಪತಿ, ವಿದ್ಯಾಭಿಮಾನಿ. ಹಸ್ತೋದಕನೇ ಊಟಕ್ಕೆ ಬರ್ತದೆ, ಇನ್ನೊಬ್ಬರು ಬಡಿಸ್ಕೊಳ್ಳಿ, ಗಂಡಸರಿಗೂ ಹಾಕ್ಬೋದಲ್ಲ ಹಸ್ತೋದಕ ಅಂದಮೇಲೆ ಯತಿಗಳ ಹಸ್ತೋದಕ ತಗೊಳ್ಳೋ ಅಧಿಕಾರ ಇರಬೇಕಾದ್ರೆ ಗಣಪತಿ ನೈವೇದ್ಯ ಯಾಕೆ ತಿನ್ನಬಾರದು ಅಂತ ಕೆಲವರ ಪ್ರಶ್ನೆ. ಒಂದು ವರ್ಷದಲ್ಲಿ ಬರುವ ಏನು ಹಬ್ಬ ಇದೆ ನೋಡಿ, ಚೈತ್ರ ಮಾಸದ ಶುಕ್ಲ ಪಕ್ಷ ಪ್ರತಿಪದೆಯಿಂದ ಹೋಳಿ ಹುಣ್ಣಿಮೆಯಾಗಿ ಅಮಾವಾಸ್ಯೆವರೆಗೆ, ಫಲ್ಗುಣ ಮಾಸದವರೆಗೆ ಪ್ರತಿಯೊಂದು ಹಬ್ಬದಲ್ಲಿ ಒಂದೊಂದು ತರಹದ ಎಲ್ಲದಕ್ಕೂ ನಿರ್ಣಯ ಇದೆ. ಅದು ಕೂತ್ಕೊಂಡು ಕೇಳಲಿಕ್ಕೆ, ಅದನ್ನ ಕೇಳಿ ಆಚರಣೆ ಮಾಡಲಿಕ್ಕೆ ನಮ್ಮ ಹತ್ರ ಟೈಮ್ ಇದೆ. ಒಂದು ವರ್ಷ ಇದೇ ಒಂದ್ಸಲ ಇದನ್ನೇ ಮಾಡೋಣ ಪ್ರವಚನ. ಚೈತ್ರ ಮಾಸದಿಂದ ಒಂದೊಂದು ಹಬ್ಬಗಳು ಹೇಗೆ ಆಚರಣೆ ಮಾಡೋದು, ಯಾವ ಹಬ್ಬದಲ್ಲಿ ಹೇಗೆ. ಮನೆಯಲ್ಲಿ ಶ್ರಾದ್ದ ಇದ್ರೆ ಅವತ್ತು ಯತಿಗಳಿಗೆ ಹಸ್ತೋದಕ ಇರತ್ತೋ ಇರಲ್ವೋ? ಪ್ರತ್ಯಕ್ಷ ಯತಿಗಳು ಬೇಡ, ನಿಮ್ಮ ಮನೇಲಿ ವೃಂದಾವನ ಇರತ್ತಲ್ಲ, ವೃಂದಾವನ ಇದ್ರೆ ಹಸ್ತೋದಕ ಬರಲ್ಲ. ಅವತ್ತು ಬರೀ ಸಕ್ರಿಯಿಂದ ಹಸ್ತೋದಕ, ಅಡಿಗೆ ಹಸ್ತೋದಕ ಬರಲ್ಲ. ಶ್ರಾದ್ದದ ದಿನ ಪರವಾಗಿಲ್ಲ, ಶ್ರಾದ್ದ ಮಠದಲ್ಲೇ ಮಾಡಿದ್ರೆ ಮನೆಯಲ್ಲಿ ಪೂಜಾನೇ ಇರಲ್ಲ. ಅನೇಕ ವಿಚಾರಗಳಿದೆ. ಯಾವಾಗ ದೇವರು ಅನುಕೂಲ ಮಾಡಿಕೊಡ್ತಾನೆ ಅದನ್ನು ತಿಳಿಯೋಣ. ಏಕಾದಶ ಸ್ಕಂದದಲ್ಲಿ ಅನೇಕ ಮಡಿಮೇಲೆ ಬಗ್ಗೆ ದೇವರು ವಿಚಾರವನ್ನು ತಿಳಿಸಿದ್ದಾರೆ. ನಾಳೆಗೆ ಒಂದು ದಿನ ಏಕಾದಶ ಸ್ಕಂದದ ಕೊನೆ ಭಾಗ, ಮಹತ್ವದ ಕೆಲವು ವಿಷಯಗಳನ್ನು ನಾಳೆ ತಿಳಿದು ನಾಳೆಗೆ ಏಕಾದಶ ಸ್ಕಂದ ಮುಗಿಸಿ ನಾಡಿದ್ದು ಅಚ್ಚಿ ನಾಡಿದ್ದು 8, 9 2 ದಿನ ದ್ವಾದಶ ಸ್ಕಂದವನ್ನು ಶ್ರವಣ ಮಾಡಿ 9ನೇ ತಾರೀಕು ಎರಡೂ ಸ್ಕಂದಗಳನ್ನು ಪರಮಾತ್ಮನ ಪಾದ ಸಮರ್ಪಣೆಯನ್ನು ಮಾಡಿ ಮತ್ತೆ ಅವಕಾಶ ಇದ್ದಾಗ ಇದರ ಬಗ್ಗೆ ಇನ್ನೂ ತಿಳ್ಕೊಳ್ಳಬೇಕಾದದ್ದು ಬೇಕಾದಷ್ಟಿದೆ ನೋಡಿ. ಆಚರಣೆಯಲ್ಲಿ ಒಂದೆರಡು ಮಾಡೋಣ, ಅದರ ಜ್ಞಾನ ಇರಬೇಕು. ದೇವರಂತಾನೆ ಸರಿ ಮಾಡೋದ್ರೊಳಗೆ ನೀನು ಒಂದೆರಡು ಮಾಡಿ, ಅದು ಎಲ್ಲ ಗೊತ್ತಾಗಿ ತಿಳ್ಕೊಂಡಿದ್ದೀಯಲ್ಲ. ವಿಶೇಷವಾಗಿ ದೇವ ಕಾರ್ಯದ ಬಗ್ಗೆ ಸ್ವಲ್ಪ ನಿಮಗೆ ಗೊಂದಲ ಇದ್ರೂ ಸಮಸ್ಯೆ ಇಲ್ಲ, ಪಿತೃ ಕಾರ್ಯದ ಬಗ್ಗೆ ಗೊಂದಲ ಇಲ್ವಾ? ಎಳ್ಳೆ ಯಾಕೆ ತಗೋಬೇಕು ಶ್ರಾದ್ದಕ್ಕೆ, ದಕ್ಷಿಣಕ್ಕೆ ಯಾಕೆ ಮುಖ ಮಾಡಬೇಕು, ಪವಿತ್ರನೆ ಯಾಕೆ ಹಾಕೊಳ್ಬೇಕು, ಎಳ್ನೀರು ಹೀಗೆ ಯಾಕೆ ಬಿಡೋದು, ಪಿತೃಗಳಿಗೆ ಎಳ್ಳು ಯಾಕೆ, ಅಪಸವ್ಯ ಯಾಕೆ, ಅಲ್ಲಿ ಯಾಕೆ ಗುಂಡು ಮಂಡಲ ಪಿತೃಗಳಿಗೆ, ದೇವತೆಗಳಿಗೆ ಮಾತ್ರ ಯಾಕೆ ಚೌಕು ಮಂಡಲ, ಅನೇಕ ವಿಚಾರಗಳು. ಶ್ರಾದ್ದದ ಊಟದಲ್ಲಿ ಉಪ್ಪು ಯಾಕೆ ಹಾಕಬಾರದು, ಅನೇಕ ನೋಡಿ, ಇಷ್ಟಲ್ಲೇ ಗೊಂದಲ. ಮತ್ತೆ ನೂರಾರು ಪ್ರಾಕ್ಟಿಕಲ್ ಆಗಿ ಹೇಳೋದಾದರೆ ನಾವು ದಿನನಿತ್ಯ ಆಚರಣೆ ಮಾಡುವ ವಿಷಯಗಳ ಬಗ್ಗೆಯೂ ನಮಗೆ, ನಾನು ಅದೇ ಹೇಳಿದಲ್ಲ, ಚಿತ್ರಾವತಿ ಬಗ್ಗೆ ಒಂದಿನ ಉಪನ್ಯಾಸ ಮಾಡೋಣ. ಮೊದಲಿಗೆ ಎಷ್ಟು ಚಿತ್ರಾವತಿ ಇಡಬೇಕು, ಎಷ್ಟು ಇಡಬೇಕು, ಇಡೋದಾದ್ರೆ ಹೇಗೆ, ಕೆಳಗಿಂದ ಮೇಲೋ ಮೇಲಿಂದ ಕೆಳಗೋ, ಒಟ್ಟಿಗೆ ಇಲ್ಲೊಂದು ಅಲ್ಲೊಂದು ಅಲ್ಲೊಂದು ಇಲ್ಲೊಂದು. ಇವ್ರು ಮನೆ ಹೇಳಿದಲ್ಲ, ಇವ್ರು 4 ಇಟ್ರೆ ಇವ್ರ ಪಕ್ಕದಲ್ಲಿ 5 ಇಡ್ತಾರೆ, ಅವ್ರಿಗಿಂತ ಒಂದು ಹೆಚ್ಚಿಡ್ಬೇಕಲ್ಲ. ಪ್ರತಿಯೊಂದಕ್ಕೂ ಶಾಸ್ತ್ರ ಒಂದು ವಿಧಾನವಾಗಿ ಕೊಟ್ಟಿದೆ. ಅದರ ಬಗ್ಗೆನೂ ಒಂದು ದಿನ ತಿಳಿಯೋಣ ಅಂತೆ. ಯಾರಿಗೆ ಗೊತ್ತು ಮುಂದಿನ ಜನ್ಮ ಏನು ಬರ್ತದೋ, ಏನು ಹುಡ್ತೀವೋ, ಎಲ್ಲಿರ್ತೀವೋ ಗೊತ್ತಿಲ್ಲ. ಇರುವ ಈ ಜನ್ಮದೊಳಗೆ ಆಚರಣೆ ಯಾವಾಗ ಮಾಡ್ತೀವೋ ಗೊತ್ತಿಲ್ಲ. ತಿಳ್ಕೊಂಡಾದ್ರೆ ತಿಳ್ಕೊಳ್ಳೋಣ. ತಿಳ್ಕೊಂಡದ್ದಕ್ಕೂ ದೇವರು ಅನುಗ್ರಹವನ್ನ ಮಾಡ್ತಾನೆ. ವಿಶೇಷವಾಗಿ ಶ್ರೀಮದ್ ಆಚಾರ್ಯರು ತಿಳಿಸಿಕೊಡ್ತಾರೆ. ಎಲ್ಲ ಗುರುಗಳು, ಟೀಕಾಭಿಪಾದರು ಅನೇಕ ಗ್ರಂಥಗಳಲ್ಲಿ ಇದರ ಬಗ್ಗೆ ನಮಗೆ ತಿಳಿಸಿದ್ದಾರೆ. ಅವಕಾಶ ಇದ್ದಾಗ ಆಗಾಗ ಅವುಗಳ ಬಗ್ಗೆ ತಿಳಿದು ಆಚರಣೆಯನ್ನು ಮಾಡೋಣ. ಒಂದು ಸಲ ಪಕ್ಷಮಾಸದಲ್ಲಿ ಒಂದು 8-10 ದಿನ ಶ್ರಾದ್ದದ ಬಗ್ಗೆ ಯಾವಾಗ ಅವಕಾಶ ಇರುತ್ತೆ. ಗರುಡ ಪುರಾಣ ಬೇಡ. ಮತ್ತೆ ಗರುಡ ಪುರಾಣ ಅಂದ್ರೆ ಅಲ್ಲಿ ಹೋದ್ರು, ಅಲ್ಲಿ ಎಣ್ಣೆಯನ್ನು ಕರೆದ್ರು, ಹುರಿಯನ್ನು ಕರೆದ್ರು, ಮತ್ತೆ ಆ ಯಮಲೋಕದ ವರ್ಣನೆ, ಅದು ಬೇಡ. ಶ್ರಾದ್ದಗಳು ಒಟ್ಟಾರೆ ಎಷ್ಟು ವಿಧ, ಮನೆಯಲ್ಲಿ ಮಾಡಬೇಕು, ಮಠದಲ್ಲೋ, ಹೇಗೆ ಮಾಡೋದು, ಅಡಿಗೆ ಏನು, ಶ್ರಾದ್ದಕ್ಕೆ ಬ್ರಾಹ್ಮಣರ ಆಮಂತ್ರಣ ಎಷ್ಟು ದಿನ ಮೊದಲು ಕೊಡಬೇಕು, ಎಷ್ಟು ಜನರನ್ನು ಕರಿಬೇಕು ಮೊದಲು ಶ್ರಾದ್ದಕ್ಕೆ. ಒಟ್ಟಿಗೆ ನಮ್ಗೆ ಮಾಡ್ಲಿಕ್ಕಾಗತ್ತೆ, ನೀವು ಬನ್ರಿ ಅಂತ ಶ್ರಾದ್ದೇ ಕುರಿಯ ನವಿಸ್ತರಂ, ಹೆಚ್ಚು ಬಳಸಬಾರದು. ಶ್ರಾದ್ದ ಊಟ ಮಾಡುವ ಬ್ರಾಹ್ಮಣ ಹೆಂಗಿರಬೇಕು, ಅನೇಕ ವಿಚಾರಗಳು ಶ್ರಾದ್ದದ ಬಗ್ಗೆ ಅವಕಾಶ ಇದ್ದಾಗ ಅದರ ಬಗ್ಗೆ ತಿಳಿಯೋಣ.
ನಾಳೆಗೆ ಒಂದು ದಿನ ಏಕಾಸ್ಕಂದ ತಿಳಿದು ನಾಡಿದ್ದು ಅಚ್ಚಿ ನಾಡಿದ್ದು ದ್ವಾದಶ ಸ್ಕಂದ ತಿಳಿಯೋಣ. ಮಧ್ವಾಂತರ್ಗತ ಶ್ರೀಕೃಷ್ಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣ